ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ನಮ್ಮದು ಬಡವರ ರಾಸ್ಕಲ್ ಸಿನಿಮಾ. ಸೊ ಇದು ನಮ್ಮದು ಡಾಲಿ ಪಿಕ್ಚರ್ಸ್ದು ಮೊದಲನೇ ಸಿನಿಮಾ. ಸೊ ಹಂಗಾಗಿ ನಮ್ಮ ಈ ಮೊದಲನೇ ಯಶಸ್ಸನ್ನು ನಮ್ಮ ಜೊತೆ ಕೆಲಸ ಮಾಡಿರೋ ಸಮಸ್ತರ ಜೊತೆ ಹಂಚ್ಕೋಬೇಕು ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ. ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಪ್ರತಿಯೊಬ್ಬರೂ ಇಲ್ಲಿ ನೆನೆಸ್ಕೊಳ್ತಾ ಅವ್ರಿಗೆ ಕಾಣಿಕೆಯನ್ನು ನೀಡೋ ಉದ್ದೇಶದಿಂದ ಮಾಡಿರೋ ಒಂದು ಕಾರ್ಯಕ್ರಮ. ಸೊ ನಾನು ತುಂಬ ಲೇಟ್ ಮಾಡಲ್ಲ, ಕಾರ್ಯಕ್ರಮನ ಆದಷ್ಟು ಬೇಗ ಶುರು ಮಾಡೋಣ. ಯಾಕಂದರೆ ತುಂಬ ಜನಕ್ಕೆ ಮೆಮೆಂಟೋಸ್ ಕೊಡೋದಿದೆ. ಇಲ್ಲಿ ಬಂದಿರೋ ಸಮಸ್ತರಿಗೂ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ನಾಗಭೂಷಣ್ ಸರ್. ಆ್ಯಂಡ್ ಇವಾಗ ವೇದಿಕೆ ಮೇಲೆ ನಮ್ಮೆಲ್ಲರ ನೆಚ್ಚಿನ ಡಾಲಿ ಧನಂಜಯ್ ಅವ್ರನ್ನ ಸ್ವಾಗತಿಸ್ಬಿಡೋಣ. ಕಾರ್ಯಕ್ರಮವೊಂದೊಂದು ಜೋಶಲ್ಲಿ ಪ್ರಾರಂಭ ಮಾಡೋಣ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಾವೆಲ್ಲರೂ ಇನ್ಫ್ಯಾಕ್ಟ್ ಈ ಸಿನಿಮಾಗೆ ಕನೆಕ್ಟ್ ಆಗಿದ್ದು ಒಂದು ಮಿಡಲ್ ಕ್ಲಾಸ್ ಕುಟುಂಬವನ್ನು ಅಷ್ಟು ಚೆನ್ನಾಗಿ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ ಅನ್ನೋ ಕಾರಣಕ್ಕೆ. ಇನ್ಫ್ಯಾಕ್ಟ್ ಇದಕ್ಕೂ ಮುಂಚೆ ರತ್ನನ್ ಪ್ರಪಂಚ ಸಿನಿಮಾದಲ್ಲೂ ಜನ ನಿಮ್ಮ ಜೊತೆ ಕನೆಕ್ಟ್ ಆದರು, ಮನೆಗಳಲ್ಲಿ ಕೂತ್ ಕನೆಕ್ಟ್ ಆದರು. ಬಟ್ ವಿತ್ ಬಡವ ರಾಸ್ಕಲ್ ಏನಾಯಿತು, ಥಿಯೇಟ್ರಿಗೆ ಬಂದು ಕನೆಕ್ಟ್ ಆದರು. ಅದಾದಮೇಲೆ ಯಾರು ಥಿಯೇಟ್ರಲ್ಲಿ ಸಿನಿಮಾ ನೋಡೋಕ್ಕಾಗಲಿಲ್ವೋ, ಊಟ್ನಲ್ಲಿ ನೋಡಿದ್ರು. ಇವಾಗಲೂ ನೋಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ. ಸೊ ಐ ಥಿಂಕ್ ಇವಾಗ ಒಂದು ಎಮೋಷನಲ್ ಮೂಮೆಂಟ್ ಇದಾಗಿರೋದ್ರಿಂದ ಒಂದು ಎಮೋಷನಲ್ ಡೈಲಾಗ್ ಆಫ್ ನಿಮ್ಮ ಸಿನಿಮಾ ಅದರಿಂದನೇ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ನಿಮ್ಮ ತಾಯಿ ಮೇಲೆ ನೀವು ಹೇಳುವಂಥದ್ದು. ಅದು 4 ಸಾಲ ಹೇಳಿಬಿಟ್ರೆ ವಿ ಕ್ಯಾನ್ ಆ್ಯಕ್ಚುಲಿ ಸ್ಟಾರ್ಟ್ ದ ಇವೆಂಟ್. ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ ಒಂದು ದೊಡ್ಡ ಲಿಸ್ಟೇ ಇದೆ. ಅಷ್ಟು ದೊಡ್ಡ ಲಿಸ್ಟ್ ಇದೆ. ಅಷ್ಟು ಜನ ಸಿನಿಮಾದ ಹಿಂದೆ ನಿಂತಿರೋದು, ನಮ್ಮ ಜೊತೆಗೆ ನಿಂತಿರೋದು, ನಮ್ಮನ್ನು ಸಪೋರ್ಟ್ ಮಾಡಿರೋದು ಎಲ್ಲದೂ. ಸೊ ಇವತ್ತು 50ನೇ ದಿನ, ಮೊದಲನೇ ಸಿನಿಮಾ ಪ್ರೊಡಕ್ಷನಲ್ಲಿ 50 ದಿನ ಸೆಲೆಬ್ರೇಟ್ ಮಾಡ್ತಿರೋದು ತುಂಬ ಖುಷಿ ನಮಗೆ. ಅದನ್ನು ಎಲ್ಲರ ಜೊತೆ ಹಂಚ್ಕೋಬೇಕಾಗಿತ್ತು ನಾಗಭೂಷಣ್ ಹೇಳ್ದಂಗೆ. ಸೊ ಎಲ್ರಿಗೂ ಧನ್ಯವಾದಗಳು. ಎಲ್ಲಿಂದ ಶುರು ಮಾಡಬೇಕು ಗೊತ್ತಿಲ್ಲ. ನಮಗೆ ತುಂಬ ದೊಡ್ಡ ಶಕ್ತಿ ಅಂದರೆ ನಮ್ಮ ಕಾರ್ಮಿಕರು. ನಾವು ಬಡವ ರಾಸ್ಕಲ್ ಸಿನಿಮಾ ಶುರು ಮಾಡಿದಾಗ ಪ್ರತಿಯೊಬ್ಬರೂ ತುಂಬ ನಿಸ್ವಾರ್ಥವಾಗಿ ನಮಗೋಸ್ಕರ ಕೆಲಸ ಮಾಡಿದ್ರು. ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಅಣ್ಣ, ನೀನು ಮಾಡು, ನಾವು ಜೊತೆಗೆ ಇರ್ತೀವಿ ಅಂತ ಹೇಳಿ ತುಂಬ ಚೆನ್ನಾಗಿ ನಿಂತರು. ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು. ತುಂಬ ದೊಡ್ಡ ಶಕ್ತಿ ಅವರು ಚಿತ್ರರಂಗಕ್ಕೆ, ನಮ್ಮ ಕಾರ್ಮಿಕರು. ಅವ್ರಿಗೆಲ್ರಿಗೂ ನಾವು ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸು, ಎಲ್ಲ ಆ್ಯಕ್ಟರ್ಸು ಆ್ಯಂಡ್ ಡಿಸ್ಟ್ರಿಬ್ಯೂಟರ್ಸ್, ಇವತ್ತು ಎಕ್ಸಿಬಿಟರ್ಸ್ ಕೂಡ ಬಂದಿದ್ದಾರೆ. ಆ್ಯಂಡ್ ದೆನ್ ಆಡಿಯೋ ಕಂಪನಿ, ನಮ್ಮ ಕರಿಸುಬ್ಬಣ್ಣ, ಎಲ್ಲರೂ ಇಲ್ಲಿ ಬಂದಿರೋ ಎಲ್ರಿಗೂ ತುಂಬ ಧನ್ಯವಾದಗಳು. ತುಂಬ ದೊಡ್ಡ ಶಕ್ತಿಯಾಗಿ ನಿಂತ್ಕೊಂಡ್ರಿ. ಆ್ಯಂಡ್ ಜೊತೆಗೆ ನಮ್ಮ ಗೀತಕ್ಕ, ಶಿವಣ್ಣ ಆ್ಯಂಡ್ ನಮ್ಮ ಪ್ರೀ ರಿಲೀಸ್ ಇವೆಂಟಿಗೆ ಬಂದು ವಿಶ್ ಮಾಡಿದಂಥ ವಿಜಯ್ ಸರ್, ವಸಿಷ್ಠ, ನಮ್ಮ ಲೂಸ್ ಮದ ಯೋಗಿ, ನೀನಾಸಂ ಸತೀಶ್ ಅವರು, ರಚಿತಾರಾಮ್, ನಿಧಿ, ಅಂದರೆ ಎಲ್ಲರೂ. ಆ್ಯಂಡ್ ಇನ್ನೊಂದಿಷ್ಟು ನಮ್ಮ ನಿರ್ದೇಶಕರು, ತುಂಬ ಜನ ಬಂದು ಎಲ್ಲರೂ ವಿಶ್ ಮಾಡಿ ಸಿನಿಮಾನ ದೊಡ್ಡ ಸಕ್ಸಸ್ ಮಾಡಿದ್ರು. ಆ್ಯಂಡ್ ಅಭಿಮಾನಿಗಳು ಎಸ್ಪೆಷಲಿ ತಮ್ಮದೇ ಸಿನಿಮಾ ಅಂತ ಹೇಳಿ ಪರ್ಸ್ನಲಾಗಿ ತೊಗೊಂಡು ಸಿನಿಮಾನ ಇಷ್ಟು ದೊಡ್ಡ ಮಟ್ಟಕ್ಕೆ ಗೆಲ್ಲಿಸಿದ್ರು. ಸೊ ಎಲ್ಲ ಕನ್ನಡ ಅಭಿಮಾನಿಗಳಿಗೆ, ಸಿನಿಮಾ ಅಭಿಮಾನಿಗಳಿಗೆ, ಡಾಲಿಯ ಅಭಿಮಾನಿಗಳಿಗೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಈ ಮೊಮೆಂಟದೊಂದು ಲಿಸ್ಟ್ ಮಾಡಬೇಕಾದ್ರೆ ಯಾರ್ಯಾರಿಗೆ ಕೊಡಬೇಕು, ಯಾರ್ಯಾರಿಗೆ ಬಿಡಬೇಕು ಖಂಡಿತ ಗೊತ್ತಾಗಲಿಲ್ಲ. ಡಿಸ್ಕಷನ್ ಮಾಡಿ 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 ಕೊನೆ ದಿನದವರೆಗೂ ಆಡಾಗ್ತಾನೆ ಹೋಯಿತು. ಸುಮಾರು ಒಂದು 200-220 ಮೊಮೆಂಟೋಗಳಿದೆ. ಅದನ್ನು ಮೀರಿ ಇನ್ಯಾರ್ದಾದ್ರು ಸಣ್ಣ ಪುಟ್ಟದೇನಾದ್ರು ಮಿಸ್ ಆಗಿದ್ರೆ ದಯವಿಟ್ಟು ಕ್ಷಮಿಸಬೇಕು. ನನಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿ ಹೇಳಿ, ನಾನು ತೊಗೊಬಂದು ಕೊಡ್ತೀನಿ ಪರ್ಸ್ನಲಾಗಿ ಮತ್ತೆ ಮಾಡಿಸ್ಬಿಟ್ಟು. ಯಾಕೆಂದರೆ ಅಷ್ಟು ಇದ್ರ ಮಧ್ಯ ಸಣ್ಣ ಪುಟ್ಟ ತಪ್ಪಾಗಿರೋ ಚಾನ್ಸಸ್ ಇರುತ್ತೆ, ಮಿಸ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಬಡವ ರಾಸ್ಕಲ್ ಮೂಲಕ ನೀವು ಕೊಟ್ಟಿರೋ ಶಕ್ತಿ ತುಂಬ ದೊಡ್ಡದು. ಅಂದರೆ ಇನ್ನೊಂದಿಷ್ಟು ಕನಸುಗಳನ್ನ ಕಾಣೋಕ್ಕೆ ತುಂಬ ದೊಡ್ಡ ಶಕ್ತಿ ಕೊಟ್ಟಿದ್ದೀರಾ. ನೆನ್ನೆ ತೆಲುಗು ಪ್ರೀ ರಿಲೀಸ್ ಇವೆಂಟ್ ಕೂಡ ತುಂಬ ಚೆನ್ನಾಗಾಯ್ತು. ಅಲ್ಲೊಂದು ಮಾತು ಹೇಳಿದೆ, ನಾವು ಸಿನಿಮಾ ಶುರು ಮಾಡಬೇಕಾದ್ರೆ ಖಂಡಿತ ನಮ್ಮ ಹತ್ರ ದುಡ್ಡು ಇರಲಿಲ್ಲ, ತುಂಬ ಕಮ್ಮಿ ದುಡ್ಡು ಇದ್ದಿದ್ದು. ಎಲ್ಲ ಸಂಪಾದನೆನ ತೊಗೊಂಡೋಗಿ, ವಿಲನ್ ಆಗಿ ದುಡ್ದಿದ್ದು ಎಲ್ಲದನ್ನು ತೊಗೊಂಡೋಗಿ ಸಿನಿಮಾ ಮೇಲೆ ಹಾಕ್ಕೊಂಡು ಎಲ್ಲರ ಜೊತೆ ಸಿನಿಮಾ ಮಾಡಿದೆ. ಸೊ ದುಡ್ಡಿದ್ದಾಗ ಯೂಶ್ವಲಿ ಎಲ್ಲರೂ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ನಾನು ನನ್ನ ಟ್ಯಾಲೆಂಟ್ಗಳ ಮೇಲೆ ಇನ್ವೆಸ್ಟ್ ಮಾಡಿದೆ. ಅದ್ಭುತವಾದ ಟ್ಯಾಲೆಂಟ್ಗಳು ನನಗೆ ಸಿಕ್ಕಿದ್ದು. ಸೊ ಎಲ್ಲ ಪ್ರತಿಭೆಗಳು ಇವತ್ತು ತುಂಬ ಚೆನ್ನಾಗಿ ಸಿನಿಮಾದಲ್ಲಿ ನಮಗೆ ತುಂಬ ಚೆನ್ನಾಗಿ ದುಡ್ದು ಕೊಟ್ಟಿದ್ದಾರೆ. ಸೊ ಇನ್ನೂ ಒಂದಿಷ್ಟು ಸಿನಿಮಾಗಳು ಮಾಡೋ ಶಕ್ತಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸಿನಿಮಾದಲ್ಲಿರೋ ಎಲ್ಲ ಪ್ರತಿಭೆಗಳು ಇಂಡಿಪೆಂಡೆಂಟಾಗಿ ದೊಡ್ಡ ದೊಡ್ಡ ಶಕ್ತಿಗಳಾಗುವಷ್ಟು ತಾಕತ್ತಿರುವಂಥ ಪ್ರತಿಭೆಗಳು. ಖಂಡಿತ ಮುಂದೆ ಅವರೆಲ್ಲರೂ ಇಂಡಿಪೆಂಡೆಂಟಾಗಿ ದೊಡ್ಡ ದೊಡ್ಡ ಶಕ್ತಿಗಳಾಗಿ ಖಂಡಿತ ನೋಡ್ತೀರಾ. ಥ್ಯಾಂಕ್ ಯು ಎಲ್ರಿಗೂ. ಸರ್ ಇವಾಗ ನೋಡಿ, ನೀವು ಮಾತಾಡ್ತಾ ಸುಮಾರು ಜನ ಅವ್ರ ಮೊಬೈಲ್ ಫೋನ್ ಆಚೆ ತೆಗೆದ್ರು. ಯಾಕೆ ಅಂದರೆ ನೀವು ಹೇಳಿದ್ರಿ ಯಾರ್ದಾರು ಹೆಸರು ಮಿಸ್ ಮಾಡಿದ್ರೆ ನಂಗೆ ಮೆಸೇಜ್ ಮಾಡಿ ಅಂತ. ನಂಬರ್ ಕೊಡ್ತೀರೇನೋ ಅಂತ. ಇಲ್ವಾ? ನಂದೊಂದು ನಂಬರ್ ಇದೆ, ಅದು ಎಲ್ಲರ ಹತ್ರ ಇದೆ. ಅಲ್ಲಿ ಫೋಟೋ ತೊಗೊಂಡು ಅಲ್ಲೇ ನನಗೆ ವಾಟ್ಸಪ್ ಕಳಿಸಿರ್ತಾರೆ. ಮೊನ್ನೆ ಶಿವಮೊಗ್ಗದಲ್ಲಿ ಶೂಟ್ ಮಾಡಬೇಕಾದ್ರೂ ಅಷ್ಟೇ
ಫೋಟೋ ತೊಗೊಂಡು ಇಮಿಡಿಯೇಟಾಗಿ ನನಗೆ ವಾಟ್ಸಪ್ ಕಳಿಸಿರ್ತಾರೆ. ಆ ಥರ ಸರ್ಕ್ಯುಲೇಟ್ ಆಗಿದೆ. ಟೀ ಅಂಗಡಿಲಿ ಹೋಗಿ ಕೇಳಿದ್ರು ಕೊಡ್ತಾರೆ ನಂಬರ್ನ, ಅದು ನಂಬರ್ನ. ಇವಾಗ ಸಕ್ಸಸ್ ಮೀಟಲ್ಲಿ ನಾವಿದ್ದೀವಿ, 50ನೇ ದಿನ. ಸೊ ಈ ಸಕ್ಸಸ್ನ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಕ್ವಿಕ್ ಆಗಿ ನಾನು ಕರಿತಾ ಹೋಗ್ತೀನಿ. ಒಂದು ದೊಡ್ಡ ಟೀಮ್, ಅಫ್ಕೋರ್ಸ್ ಎಲ್ಲರ ಎಫರ್ಟಿಂದ ಇವತ್ತಿನ ದಿನ ಬಡವ ರಾಸ್ಕಲ್ ಸಕ್ಸಸ್ ಆಗಿರೋದು. ಜಸ್ಟ್ ಇನ್ ಕೇಸ್ ನಾ ಕರೆಯುವಂಥ ಹೆಸರುಗಳಲ್ಲಿ ನೀವು ಯಾರಾದರೂ ಬಂದಿಲ್ಲ ಅನ್ನೋದಿದ್ರೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಅಥವಾ ನಿಮ್ಮ ಟೀಮ್ ಅವ್ರು ಯಾರಾದರೂ ಬಂದು ಆ ಅವಾರ್ಡ್ನ ಕಲೆಕ್ಟ್ ಮಾಡ್ಕೋಬಹುದು. ಈ ಒಂದು ಮೊಮೆಂಟೋನ ತುಂಬ ನೆಚ್ಚಿನ ಗೆಳೆಯ ನಮ್ಮ ಚಿಟ್ಟೆ, ವಸಿಷ್ಠ ಅಂಡ್ ಸಿಂಹ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಪ್ರತಿಯೊಂದು ಸಂಭ್ರಮದಲ್ಲೂ ಎಲ್ಲದರಲ್ಲೂ ಜೊತೆಗಿರುವಂಥ ಗೆಳೆಯ. ಆ್ಯಂಡ್ ಚಂದ್ರಚೂಡ್ ಚಕ್ರವರ್ತಿ ಅವರು, ಅವ್ರಿಗೂ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಇದೆ. ಸಿನಿಮಾದಲ್ಲಿ ಅವ್ರು ನಮ್ಮನ್ನು ಮರ್ತು ಬಿಟ್ಟಿದ್ದೀರಾ ಅಂತ ಇದ್ರು, ಅವರು ಬಂದಿದ್ದಾರೆ. ಸೊ ಎಲ್ರಿಗೂ ಸ್ವಾಗತ. ಇವಾಗ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡೋಣ, ಕ್ಯಾರವ್ಯಾನ್ ಡಿಪಾರ್ಟ್ಮೆಂಟ್. ಇದರ ಮಿಸ್ಟರ್ ಗೋವಿಂದ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀ ಗೋವಿಂದ್ ಅವರು ಕ್ಯಾರವ್ಯಾನ್ ಡಿಪಾರ್ಟ್ಮೆಂಟ್, ಹಾಗೆ ಶ್ರೀ ಪ್ರಕಾಶ್ ಅವರು, ಶ್ರೀ ಕೃಷ್ಣ ಅವರು, ಈ ಮೂವರು ಕೂಡ ಕ್ಯಾರವ್ಯಾನ್ ಡಿಪಾರ್ಟ್ಮೆಂಟ್. ನಿಮ್ಮ ಮೂವರಲ್ಲಿ ನೀವು ಬಂದಿಲ್ಲ ಅನ್ನೋದಿದ್ರೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ಟೀಮ್ ಕೂಡ ಬಂದು ಕಲೆಕ್ಟ್ ಮಾಡ್ಕೋಬಹುದು. ಒಬ್ಬ ಆರ್ಟಿಸ್ಟ್ ಒಳಗೆ ರಿಯಲ್ ಲೈಫ್ ನ ವ್ಯಕ್ತಿಯಾಗಿ ಹೋಗಿ ಆಚೆ ಬರ್ತಾರೆ. ರಿಯಲ್ ಲೈಫ್ ಅಲ್ಲಿ ಆಕ್ಚುಲಿ ಹೇಗೆ ಕಾಣಿಸ್ಬೇಕು ಹಾಗೆ ಆಚೆ ಬರ್ತಾರೆ. ಕ್ಯಾರವ್ಯಾನ್ ಒಂದು ದೇವಸ್ಥಾನ ಇದ್ದ ಹಾಗೆ ಆರ್ಟಿಸ್ಟ್ಗಳಿಗೆ. ಶ್ರೀ ಗೋವಿಂದ್, ಶ್ರೀ ಪ್ರಕಾಶ್ ಹಾಗೂ ಶ್ರೀ ಕೃಷ್ಣ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಬೀಯಿಂಗ್ ಅ ಪಾರ್ಟ್ ಆಫ್ ಬಡವ ರಾಸ್ಕಲ್ ಅಂಡ್ ಥ್ಯಾಂಕ್ ಯು. ಇನ್ನು ವಾಹನ ಚಾಲಕರಾದಂಥ ಶ್ರೀ ಪುರುಷೋತ್ತಮ್, ಶ್ರೀ ಜಗದೀಶ್, ಶ್ರೀ ಸಂತೋಷ್, ಶ್ರೀ ವಿಶ್ವ ಹಾಗೂ ಶ್ರೀ ಕುಮಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ವಾಹನ ಚಾಲಕರು, ನಮ್ಮ ಸಾರಥಿ, ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸೇಫ್ ಆಗಿ ಆರ್ಟಿಸ್ಟ್ಗಳನ್ನ, ಟೆಕ್ನಿಷಿಯನ್ಸ್ನ ಕರ್ಕೊಂಡು ಹೋಗೋದು ಇವರ ಜವಾಬ್ದಾರಿ ಆಗಿರುತ್ತೆ. ಕಂಪ್ಲೀಟ್ ಆಗಿ ಇವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ಸೊ ಬಹಳ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇವರದ್ದು. ಶ್ರೀ ಪುರುಷೋತ್ತಮ್, ಶ್ರೀ ಜಗದೀಶ್, ಶ್ರೀ ಸಂತೋಷ್, ಶ್ರೀ ವಿಶ್ವ ಹಾಗೂ ಶ್ರೀ ಕುಮಾರ್ ಅವರು ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬಂದು ಈ ಮೆಮೆಂಟೋನ ಕಲೆಕ್ಟ್ ಮಾಡ್ಕೋಬೇಕು. ಇನ್ನು 2 ದಿನಕ್ಕೆ ತೆಲುಗುನಲ್ಲಿ ಕೂಡ ರಿಲೀಸ್ ಆಗ್ತಾ ಇದೆ ಬಡವ ರಾಸ್ಕಲ್. ನಿನ್ನೆ ಇನ್ನು ಪ್ರೀ ರಿಲೀಸ್ ಈವೆಂಟ್ ಹೈದರಾಬಾದಲ್ಲಿ ನಡೆದಿದೆ. ಇಲ್ಲಿ 50 ಡೇಸ್ನ ಸಕ್ಸಸ್ ಸೆಲೆಬ್ರೇಷನ್ ಇವತ್ತು ನಡೀತಾ ಇದೆ. ವೇದಿಕೆ ಮೇಲೆ ವಾಹನ ಚಾಲಕರು ಶ್ರೀ ಪುರುಷೋತ್ತಮ್, ಶ್ರೀ ಜಗದೀಶ್, ಶ್ರೀ ಸಂತೋಷ್, ಶ್ರೀ ವಿಶ್ವ ಹಾಗೂ ಶ್ರೀ ಕುಮಾರ್ ಅವರು ಅವರ ಮೆಮೆಂಟೋ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಇನ್ನು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ನ ಶ್ರೀ ಕೆ ಸುರೇಶ್ ಪೂಜಾರಿ ಅವರು ವೇದಿಕೆ ಮೇಲೆ ಬರಬೇಕು. ಶ್ರೀ ಪ್ರಸಾದ್ HR, ಶ್ರೀ ರಘುಕುಲ ತಿಲಕ, ಶ್ರೀ ಕುಮಾರ್, ಶ್ರೀ ವೆಂಕಟೇಶ್ ಹಾಗೂ ಆದಿತ್ಯ ಅವರು ಫ್ರಮ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ನವರು ಶ್ರೀ ಕೆ ಸುರೇಶ್ ಪೂಜಾರಿ, ಶ್ರೀ ಪ್ರಸಾದ್ HR, ರಘುಕುಲ ತಿಲಕ, ಶ್ರೀ ಕುಮಾರ್, ವೆಂಕಟೇಶ್ ಹಾಗೂ ಆದಿತ್ಯ ಅವರು. ಪ್ರೀತಿಯ ಕಾಣಿಕೆ ಇನ್ನು ನಮ್ಮ ವಾಹನ ಚಾಲಕರೆಲ್ಲರಿಗೂ ಧನ್ಯವಾದಗಳು. KRG ಸ್ಟುಡಿಯೋಸ್ನ ಶಂಕರ್ ಗುರು ಅವರ ನಿರ್ದೇಶನದ ಬಡವ ರಾಸ್ಕಲ್ನ ಸಕ್ಸಸ್ ಮೀಟ್ನಲ್ಲಿ ಪ್ರೀತಿಯಿಂದ ಮೆಮೆಂಟೋಗಳನ್ನು ಕೊಡ್ತಾ ಒಂದು ಚಿಕ್ಕ ಕಾಣಿಕೆಯನ್ನು ಕೊಡ್ತಾ ಇದ್ದೀವಿ ಫ್ರಾಮ್ ದ ಟೀಮ್. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅವರು ದಯವಿಟ್ಟು ನೆಕ್ಸ್ಟ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಂದ ನೆಕ್ಸ್ಟ್ ಕ್ರೇನ್ ಡಿಪಾರ್ಟ್ಮೆಂಟಿಂದ ಇದೀಗ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅವರಿಗೆ ಮೆಮೆಂಟೋ ಡಿಸ್ಟ್ರಿಬ್ಯೂಷನ್ ನಮ್ಮ ಪ್ರೀತಿಯ ಧನಂಜಯ್ ಅವರಿಂದ. ಧನಂಜಯ್ ಅಲಿಯಾಸ್ ಶಂಕರ್ ಅಲಿಯಾಸ್ ಡಾಲಿ, ನೆಕ್ಸ್ಟ್ ಕ್ರೇನ್ ಡಿಪಾರ್ಟ್ಮೆಂಟ್ ಅವರು ರೆಡಿ ಇರಬೇಕು. ಒಬ್ಬೊಬ್ಬರಾಗಿ ಹೆಸರು ಕರಿತಾ ಹೋಗ್ತೀನಿ. ಕ್ರೇನ್ ಡಿಪಾರ್ಟ್ಮೆಂಟ್ನವರು ಆದರೆ ಇದೀಗ ವೇದಿಕೆ ಮೇಲೆ
ಬಡವ ರಾಸ್ಕಲ್ನ ಪ್ರೊಡಕ್ಷನ್ ಟೀಮ್ ಎಲೆ ಮರೆಯ ಕಾಯಿ ಹಾಗೆ ಇದ್ದು ಕೆಲಸ ಮಾಡಿರ್ತಾರೆ ಇವರೆಲ್ಲರೂ. ಇವರಿಲ್ಲದೆ ಯಾವುದೇ ಒಂದು ಸಿನಿಮಾದ ಸಕ್ಸಸ್ನ ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಬಡವ ರಾಸ್ಕಲ್. ಇನ್ನು ಕ್ರೇನ್ ಡಿಪಾರ್ಟ್ಮೆಂಟ್ನಿಂದ ಶ್ರೀ ಆದಿತ್ಯ, ಶ್ರೀ ಜೈರಾಮ್, ಉಮೇಶ್, ಶ್ರೀಯುತ ಮಹೇಶ್ ಅವರು, ಶ್ರೀನಿವಾಸ್ ರಾವ್ ಅವರು, ಬಸವರಾಜ್, ನಾಗರಾಜ್ ಹಾಗೂ ಗುರು ಅವರು ವೇದಿಕೆ ಮೇಲೆ ಬರಬೇಕು. ಕ್ರೇನ್ ಡಿಪಾರ್ಟ್ಮೆಂಟ್ ಎಸ್ ಬರ್ತಾ ಇದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ. ಬ್ಯೂಟಿಫುಲ್ ಆಗಿರೋ ಶಾರ್ಟ್ಸ್ಗಳನ್ನ ಸಿನಿಮಾದಲ್ಲಿ ನೋಡಿ ಎಂಜಾಯ್ ಮಾಡಿರ್ತೀವಿ. ಡಿಪಾರ್ಟ್ಮೆಂಟ್ ಬ್ಯೂಟಿಫುಲ್ ಆಗಿರುವಂತಹ ಶಾರ್ಟ್ಸ್ ಗಳನ್ನ ಸಿನಿಮಾದಲ್ಲಿ ನೋಡಿರ್ತೀವಿ. ವಾವ್, ವಾಟ್ ಅ ಬ್ಯೂಟಿಫುಲ್ ಶಾರ್ಟ್ ಅನ್ಕೊಂಡಿರ್ತೀವಿ. ಆದ್ರೆ ಅಂತ ಅದ್ಭುತವಾದಂತಹ ಸಾಕಷ್ಟು ಶಾರ್ಟ್ಸ್ ಗಳು ಸಾಧ್ಯ ಆಗೋದು ಈ ಡಿಪಾರ್ಟ್ಮೆಂಟ್ ಇಂದ ಮಾತ್ರನೇ. ಧನ್ಯವಾದಗಳು ಇವರಿಗೆ. ನೆಕ್ಸ್ಟ್ tagmytree.com ನ ರಾಹುಲ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ iruve.in ನ ಸ್ವರೂಪ್ ಅವರು, ಇವರ ಸಪೋರ್ಟ್ಗೆ ಕೂಡ ಥ್ಯಾಂಕ್ ಯು ಹೇಳ್ತಾ tagmytree.com ಇದರ ಮಿಸ್ಟರ್ ರಾಹುಲ್ ಅವರು, ಹಾಗೆ iruve.in ನ ಸ್ವರೂಪ್ ಅವರು. ಇನ್ನು ಕಲೆ ಆರ್ಟ್ ಡಿಪಾರ್ಟ್ಮೆಂಟ್ನ ಶ್ರೀ ಮಲಾ ಅವರು, ಹಾಗೆ ಶ್ರೀ ಪುನೀತ್ ಅವರು, ಶ್ರೀ ಮಲ್ಲಪ್ಪ ಹಾಗೂ ಮಹಂತೇಶ್ ಅವರು ದಯವಿಟ್ಟು ಬರಬೇಕು ವೇದಿಕೆ ಮೇಲೆ. iruve.in ನ ಸ್ವರೂಪ್ ಅವರು ವೇದಿಕೆ ಮೇಲೆ. ದಯವಿಟ್ಟು ಕಲೆ ವಿಭಾಗದವರು ವೇದಿಕೆ ಮುಂಭಾಗಕ್ಕೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಮೆಮೆಂಟೋಸ್ ಹಾಗೆ ಒಂದು ಕಾಣಿಕೆಯನ್ನು ಇಸ್ಕೊಳ್ಳೋದಕ್ಕೆ. ಆರ್ಟ್ ಡಿಪಾರ್ಟ್ಮೆಂಟ್ನ ಶ್ರೀ ಮಲಾ ಅವರು, ಹಾಗೆ ಶ್ರೀ ಪುನೀತ್, ಶ್ರೀ ಮಲ್ಲಪ್ಪ ಹಾಗೂ ಮಹಂತೇಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಆರ್ಟ್ ಡಿಪಾರ್ಟ್ಮೆಂಟ್. ಓಕೆ, ನೆಕ್ಸ್ಟ್ ಜೂನಿಯರ್ಸ್ ನಿರ್ವಹಣೆಯನ್ನ ವಹಿಸಿಕೊಂಡಿರುವಂತ ಶ್ರೀಯುತ ವೇಣು ಅವರು, ಜೂನಿಯರ್ಸ್ಗಳ ನಿರ್ವಹಣೆಯನ್ನು ಅದ್ಭುತವಾಗಿ ಮಾಡಿದಂತ ಶ್ರೀಯುತ ವೇಣು ಅವರು ಹಾಗೂ ಶ್ರೀ ರಿಯಾಜ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಶ್ರೀಯುತ ವೇಣು ಅವರು ಹಾಗೂ ಶ್ರೀ ರಿಯಾಜ್. ಇನ್ನು ಸೌರು ದೇವು ಗ್ಯಾಂಗ್ನ ಶ್ರೀಯುತ ದೇವೇಂದ್ರ ಆಚಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ದೇವು ಗ್ಯಾಂಗ್ನ ಶ್ರೀ ದೇವೇಂದ್ರ ಆಚಾರ್. ಹಾಗೆ ಎಲ್ಲರಿಗೂ ನಾವು ಹೇಳ್ತಾ ಇರೋದು, ಮೆಮೆಂಟೋಸ್ನ ಕಲೆಕ್ಟ್ ಮಾಡ್ಕೊಂಡವರು, ಇನ್ನು ಮಾಡ್ಕೋಬೇಕಿರೋರು, ಫ್ರೆಂಡ್ಸ್, ಫ್ಯಾಮಿಲಿ, ಸಪೋರ್ಟರ್ಸ್ ಯಾರ್ಯಾರೆಲ್ಲ ಬಂದಿದ್ದೀರಾ, ಊಟ ರೆಡಿ ಇರುತ್ತೆ. ಇದಾದ ನಂತರ ವೆಜ್ ಮತ್ತೆ ನಾನ್ ವೆಜ್ ಎರಡೂ ಕೂಡ ಇದೆ. ದಯವಿಟ್ಟು ಊಟ ಮಾಡ್ತೀರಾ ಯಾರು ಹೋಗಬಾರ್ದು. ಹೊಟ್ಟೆ ತುಂಬ ಊಟ ಮಾಡಿ ತಂಡವನ್ನ ಹರಸಿ ಹಾರೈಸಿ ಖುಷಿಯಿಂದ ಆನಂತರ ಹೊರಡಬೇಕು ಅನ್ನೋ ಮನವಿ ನಮ್ಮ ಕಡೆಯಿಂದ. ಇದೀಗ ಮೆಮೆಂಟೋಸ್ಗಳ ಡಿಸ್ಟ್ರಿಬ್ಯೂಷನ್ ಕಂಟಿನ್ಯೂ ಆಗತ್ತೆ. ಇನ್ನು ದೇವು ಗ್ಯಾಂಗ್ನ ಶ್ರೀ ದೇವೇಂದ್ರ ಆಚಾರ್ ಅವರ ಫ್ಯಾಮಿಲಿ ಇವಾಗ ವೇದಿಕೆ ಮೇಲೆ ಅವರ ಮೆಮೆಂಟೋ ಕಲೆಕ್ಟ್ ಮಾಡ್ಕೊಳ್ಳೋದಿಕ್ಕೆ. ಇನ್ನು ವಸ್ತ್ರ ವಿನ್ಯಾಸ ಶ್ರೀ ಪುಟ್ಟರಾಜ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ವಸ್ತ್ರ ವಿನ್ಯಾಸದ ಜವಾಬ್ದಾರಿಯನ್ನು ಹೊತ್ತವರು, ಅಚ್ಚುಕಟ್ಟಾಗಿ ನಿರ್ವಹಿಸಿದವರು ಶ್ರೀಯುತ ಪುಟ್ಟರಾಜ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ವಸ್ತ್ರ ವಿನ್ಯಾಸ ವಿಭಾಗ. ಇನ್ನು ಸ್ಥಿರ ಚಿತ್ರಣದಿಂದ ಶ್ರೀ ರಘು, ಮೈಸೂರಿನ ಹುಡುಗ ರಘು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇನ್ನು ಆನ್ಲೈನ್ ಎಡಿಟರ್ ಶ್ರೀ ರಾಹುಲ್ ವಸಿಷ್ಠ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಆನ್ಲೈನ್ ಎಡಿಟರ್ ಶ್ರೀ ರಾಹುಲ್ ವಸಿಷ್ಠ. ಮೇಕಪ್ನ ಚೀಫ್ ಶ್ರೀಯುತ ಲೋಕೇಶ್ ಅವರು ವೇದಿಕೆ ಮೇಲೆ ಬರಬೇಕು.
ಮೇಕಪ್ ಚೀಫ್ ಶ್ರೀಯುತ ಲೋಕೇಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇನ್ನು ವಸ್ತ್ರ ವಿನ್ಯಾಸ ವಿಭಾಗದ ಶ್ರೀಯುತ ಕಾಂತರಾಜು ಅವರು ಹಾಗೂ ಶ್ರೀ ಸುರೇಶ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಇನ್ನು ಲೇಪಲ್ ಮೈಕ್ನ ತಂಡಕ್ಕೆ ಒದಗಿಸ್ಕೊಟ್ಟು ಶ್ರೀಯುತ ರಾಜು ಅವರು ಅವರ ಸಪೋರ್ಟ್ನ ತೋರಿಸಿದ್ದಾರೆ. ಶ್ರೀಯುತ ರಾಜು ಅವರು ದಯವಿಟ್ಟು ವೇದಿಕೆ ಮೇಲೆ. ಆನ್ಲೈನ್ ಎಡಿಟರ್ ಶ್ರೀ ರಘು ಅವರು, ಮೈಸೂರಿನ ಹುಡುಗ ರಘು ಅವರು ನಮ್ಮೊಂದಿಗಿದ್ದಾರೆ. ರಾಹುಲ್ ಅವರು, ಶ್ರೀ ರಾಹುಲ್ ವಸಿಷ್ಠ ಅವರು ಕೂಡ ವೇದಿಕೆಯ ಮೇಲಿದ್ದಾರೆ. ಚಿತ್ರತಂಡದ ಕಡೆಯಿಂದ ಒಂದು ಮೆಮೆಂಟೋ ಹಾಗೂ ಒಂದು ನೆನಪಿನ ಕಾಣಿಕೆ. ನಮ್ಮ ಪ್ರೀತಿಯ ರಂಗಾಯಣ ರಘು ಅವರು ಬಂದಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇದು ಬಡವ ರಾಸ್ಕಲ್ ಸಿನಿಮಾದ 50 ಡೇಸ್ನ ಸಕ್ಸಸ್ ಸೆಲೆಬ್ರೇಷನ್. ಥಿಯೇಟರ್ನಲ್ಲಿ ಡಿಸೆಂಬರ್ 24ನೇ ತಾರೀಕು ರಿಲೀಸ್ ಆಗಿ ಈಗ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಕೂಡ ಬೂಟಲ್ಲಿ ನೋಡಬಹುದು ನೀವು ಈ ಸಿನಿಮಾ. ವಾಸುಕಿ ವೈಭವ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅಂಡ್ ಅಮೃತ ಅಯ್ಯಂಗಾರ್ ಅವರೇ, ವೆಲ್ಕಮ್ ಒನ್ಸ್ ಅಗೇನ್, ಫಾರ್ಮಲ್ ವೆಲ್ಕಮ್ ನಿಮಗೆ. ಸೆಕೆಂಡ್ ಇದೇನೋ ಓಪನ್ ಆಗ್ತಾ ಇಲ್ಲ, ಮರ್ತ್ಬಿಟ್ಟಿದ್ದೀನಿ. ಅದು ನೀವು ಮರ್ತಿದ್ ರತ್ನನ್ ಪ್ರಪಂಚದಲ್ಲಲ್ವಾ? ಆ? ಡೈಲಾಗ್ ಮರ್ತಿದ್ದು. ಇನ್ಫ್ಯಾಕ್ಟ್ ಈ ಎರಡೂ ಸಿನಿಮಾಗಳಲ್ಲಿ ಆ ತಾಯಿಯ ಕನೆಕ್ಟ್ ತುಂಬಾನೇ ಅದ್ಭುತವಾಗಿ ಮೂಡ್ ಬಂದಿದೆ. ಎರಡೂ ಸಿನಿಮಾದಲ್ಲಿ ವಿಭಿನ್ನವಾಗಿ ಅಷ್ಟೇ ಚೆನ್ನಾಗಿ. ಇನ್ಫ್ಯಾಕ್ಟ್ ಈ ಸಿನಿಮಾದ ಪ್ರೊಡಕ್ಷನ್ ಇದರ ಜವಾಬ್ದಾರಿನ ವಹಿಸ್ಕೋತೀನಿ ಅಂತ ಆದಮೇಲೆ ಇದರ ಕಂಪ್ಲೀಟ್ ಕ್ರೆಡಿಟ್ಸ್ನ ಕೂಡ ಧನಂಜಯ ಅವರು ಅವರ ತಾಯಿಗೆ ಕೊಡ್ತಾರೆ. ಅಮ್ಮ ಸಾವಿತ್ರಮ್ಮ ಅಡವಿ ಸ್ವಾಮಿ ಅವ್ರನ್ನ. ಕಾರ್ಯಕ್ರಮ ಮುಂದುವರ್ಸೋಣ, ಇದು ಒಂದು ಚೂರು ಓಪನ್ ಮಾಡ್ಕೊತೀನಿ. ಶೋರ್ ಡೆಫಿನೆಟ್ಲಿ. ಹಂಗೆ ಹೇಳಕ್ ಬರುತ್ತೆ. ಸಿನಿಮಾದ ಪ್ರೀಮಿಯರ್ ಮುಗಿಸ್ಕೊಂಡು ಸೊ ತುಂಬ ದೊಡ್ಡ ಶಕ್ತಿಯಾಗಿ ನಿಂತ್ಕೊಂಡ್ರು ರಂಗಾಯಣ ರಘು ಸರ್. ಥ್ಯಾಂಕ್ ಯು ಸರ್. 50 ಡೇಸ್ವರೆಗೂ ಬಂದಿದ್ದೀವಿ. ಆ್ಯಂಡ್ ಮಾಧ್ಯಮ ವರ್ಗ ಕೂಡ ನಾನು ಆಗಲೇ ಮರ್ತುಬಿಟ್ಟೆ, ತುಂಬ ಚೆನ್ನಾಗಿ ಪ್ರತಿ ಹೆಜ್ಜೆಲೂ ಸಿನಿಮಾನ ಪ್ರಮೋಟ್ ಮಾಡಿಕೊಟ್ರಿ. ನಿಮ್ಗೆಲ್ರಿಗೂ ಧನ್ಯವಾದಗಳು. ಹೇಳ್ಬೋದಾ? ಎಸ್, ರೆಡಿನಾ? ಯಾರೋ ಒಬ್ರು ಹೇಳಿದ್ರು ರೆಡಿನಾ? ಏನು ಕೆಲಸ ಮಾಡ್ತಿದ್ಯಾ ಮಗ ಅಂತ ಕೇಳಲಿಲ್ಲ ನನ್ನ ಅವ್ವ. ನಿಂಗೆ ಅನ್ಸಿದ್ದು ಏನಾರ ಮಾಡ್ಲ ಮಗ, ಯಾರಿಗೂ ತೊಂದರೆ ಕೊಡಬೇಡ ಅಂದ್ಲು. ಎಷ್ಟು ದುಡಿತೀವ ಮಗನೇ ಅಂತ ಕೇಳಲಿಲ್ಲ ನನ್ನ ಅವ್ವ. ಸಂಜೆ ಮನೆಗೆ ಬಂದ ಕೈ ತುತ್ತಾಗಿ ಸುಸ್ತಾಗಿರ್ತೀಯ, ಉಂಡು ಮಂಕಳ ಮಗ ಅಂದ್ಲು. ನಂಗೇನು ಮಾಡಿದೆ ಮಗ ಅಂತ ಕೇಳಲಿಲ್ಲ ನನ್ನವ್ವ. ತಾನು ಹೊಂಚಿದ ಒಂದು ಉಂಡೆ ಬೆಣ್ಣೆ ಹಾಕಿ ಉಂಡ್ಕೊಂಡು ತಿನ್ಕೊಂಡು ಚೆನ್ನಾಗಿರಲ್ಲ ಮಗ ಅಂದ್ಲು. ಕುಂತ್ಕೊಂಡು ಎರಡು ಮಾತಾಡು ಅಂತ ಕೇಳಲಿಲ್ಲ ನನ್ನವ್ವ. ಸೋತ್ ಬಂದಾಗಲೆಲ್ಲ ಜೋಗ್ಲ ಹಾಡಿ ಯಾವಾಗಲೂ ನಗ್ತಾ ಇರಲ್ಲ ಮಗ ಅಂದ್ಲು. ನನಗೂ ವಯಸ್ಸಾಯ್ತು, ಇನ್ನು ನನ್ನ ಕೈಲಿ ಆಗ ಕಿಲ್ಕಂಡು ಮಗ ಅಂತ ಅನ್ಲಿಲ್ಲ ನನ್ನವ್ವ. ಒಂದು ಮದುವೆ ಆಗ್ಲ ಮಗ, ನಿನಗೂ ಆಸರೆ ಆಗುತ್ತೆ ಅಂದ್ಲು. ನಿನ್ನ ಕಳ್ಕೊಳಕ್ಕೆ ನನ್ನ ಕೈಲಿ ಆಗಕ್ಕಿಲ್ಲ ಕಣೆ, ನೀನಂತವಳೆ ನಂಗೆ ಕಟ್ತೀಯನೇ ಅವ್ವ ಅಂದೆ. ಉಂಕಂದು ಸುಮ್ಕಿರ್ಲ ಮಗ, ಅಂಥವಳನ್ನೇ ಕಟ್ತೀನಿ, ಜೊತೆಗೆ ನಾನು ಮಗಳಾಗಿ ಹುಟ್ಟಿ ನೀನು ಹಿಂಗೆ ನೋಡ್ಕೊಂತೀನಿ ಇಂದ್ಲೋ ನನ್ನವ್ವ. ಥ್ಯಾಂಕ್ ಯು. ಇದನ್ನ ಸಿನಿಮಾದಲ್ಲಿ ನೋಡಿದ್ವಿ, ರೀಲ್ಸಲ್ಲಿ ನೋಡಿದ್ವಿ, ನಾವು ನಮ್ಮ ತಾಯಂದ್ರಿಗೆ ಹೇಳಿದ್ವಿ. ಇವಾಗ ಲೈವ್ ಆಗಿ ವೇದಿಕೆ ಮೇಲೆ ನೋಡೋದು ಸಿಕ್ಕಾಬಡೆ ಖುಷಿ ಆಯಿತು. ವಿ ಜಸ್ಟ್ ಲವ್ ದಿಸ್ ಡೈಲಾಗ್. ಪ್ರತಿಯೊಬ್ಬರು ರಿಲೇಟ್ ಮಾಡ್ಕೋಬೋದು, ಅಷ್ಟು ಅದ್ಭುತವಾಗಿದೆ. ಧನಂಜಯ ಅವರೇ, ಇವಾಗ ನಿಮ್ಗೊಂದು ಸ್ಮಾಲ್ ಬ್ರೇಕ್ ಕೊಡ್ತೀವಿ. ಬಟ್ ಇನ್ ದ ಮೀನ್ ಟೈಮ್ ನಮ್ಮ ಆನಂದ್ ಆಡಿಯೋದ ಶ್ಯಾಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಫಸ್ಟ್ ನಮ್ಮ ಶ್ಯಾಮ್ ಸರ್ಗೆ ಥ್ಯಾಂಕ್ ಯು ಹೇಳ್ತಾ ಫಾರ್ ಆಲ್ ಹಿಸ್ ಸಪೋರ್ಟ್. ಮತ್ತೆ ಆನಂದ್ ಆಡಿಯೋದ ಕಡೆಯಿಂದ ಅವ್ರು ಕೊಟ್ಟಿರುವಂಥ ಅಷ್ಟು ಸಪೋರ್ಟ್ಗೆ ನಮ್ಮ ಅದು ಲಾಜಿಕ್ ಆ್ಯಕ್ಚುಲಿ. ಹಾಂ, ಕೊನೆವರೆಗೂ ಅವ್ರು ಇಲ್ಲಿ ನಮ್ಮ ಜೊತೆ ಇದ್ದು ಊಟ ಮಾಡ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೆ ಅದನ್ನು ಸ್ವಲ್ಪ ಹೋಲ್ಡಲ್ಲಿಟ್ಟು ಇವಾಗ ನೆಕ್ಸ್ಟ್ ಸೆಟ್ ನಾ ಕರಿತಾ ಇದ್ದೀನಿ. ಶ್ರೀಯುತ ರಾಜಶೇಖರ್ ಅವರು, ಡಬ್ಬಿಂಗ್ ಇಂಜಿನಿಯರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಶ್ಯಾಮ್ ಸರ್, ಇನ್ನು DIN ಸೌಂಡ್ಸ್ನ ನ್ಯಾಕ್ ಸ್ಟುಡಿಯೋಸ್ ಚೆನ್ನೈ, ಅಲ್ಲಿಂದ ಯಾರಾದರೂ ಬಂದಿದ್ರೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಚೆನ್ನೈನ ನ್ಯಾಕ್ ಸ್ಟುಡಿಯೋಸ್ ಹಾಗೂ ಶ್ರೀ ಸ್ವಸ್ತಿಕ್ ಅವರು ಬಂದಿದ್ರೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀ
ಸ್ವಸ್ತಿಕ್ ಅವರು ಕೂಡ ನಮ್ಮೊಂದಿಗೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ. 50 ಡೇಸ್, ಇಟ್ಸ್ ಅ ಬ್ಲಾಕ್ ಬಸ್ಟರ್ ಹಿಟ್. ಈ ಸಿನಿಮಾನ ಇನ್ಫ್ಯಾಕ್ಟ್ ಒಂದಕ್ಕಿಂತ ಹೆಚ್ಚು ಸಲ ನೋಡ್ರೋರೆ ಹೆಚ್ಚು ಜನ. ಥಿಯೇಟ್ರಲ್ಲಿ ಒಂದ್ಸಲ, ಊಟಲ್ಲಿ ಇನ್ನೊಂದಷ್ಟು ಸಲ, ಮತ್ತೆ ನೋಡಿದ್ರು ಬೇಜಾರಾಗಲ್ಲ. ಕೆಲವೊಂದು ಸಿನಿಮಾಸ್ ಹಾಗಿರತ್ತೆ, ಫ್ಯಾಮಿಲಿ ಜೊತೆ ಕೂತು. ಎಲ್ರಿಗೂ ನಮಸ್ಕಾರ. ಭಾಳ ದಿವಸ ಆದಮೇಲೆ ಈ ಥರ ಒಂದು ಸಕ್ಸಸ್ ಫಂಕ್ಷನ್ನು ಮೊಮೆಂಟೋಸ್ ಎಲ್ಲ ನೋಡೋಕ್ಕಾಗ್ತಾಯಿದೆ. ಮೋಸ್ಟ್ಲಿ ಬಡವ ರಾಸ್ಕಲಿಂದ ಒಂದು ನಮ್ಮ ಇಂಡಸ್ಟ್ರಿಗೆ ಒಂದು ಒಳ್ಳೆ ಲಕ್ ಓಪನ್ ಆಗಿದೆ. ಇವಾಗ ಲವ್ ಮಾಕ್ಟೇಲ್ ಆಗಲಿ, ಇಲ್ಲ ಬರೋ ಪಿಕ್ಚರ್ ಆಗಲಿ, ಇದೆಲ್ಲ ಒಳ್ಳೆ ಎಕ್ಸ್ಪೆಕ್ಟೆಡ್ ಸಿನಿಮಾ. ಇದೇ ಥರ ಎಲ್ಲರೂ ಸಕ್ಸಸ್ ಫಂಕ್ಷನ್ ಮಾಡ್ತಾ ಇರಲಿ ಅಂತ ಕೇಳ್ಕೊಳ್ತೀನಿ. ಬಡವ ರಾಸ್ಕಲ್ ಒಂಥರ ಡಿಸರ್ವ್ಡ್ ಹಿಟ್ ಅದು. ಎಲ್ಲರೂ ಕಷ್ಟ ಬಿದ್ದು ಮಾಡಿರೋ ಥರ ಕಷ್ಟ ಬಿದ್ದು ಮಾಡಿದ್ದಾರೆ. ಯಾಕಂದರೆ ಧನಂಜಯ ಅವರು ನಾನು ಫಸ್ಟ್ ಟೈಮ್ ಬಂದಾಗಲೇ ಹೇಳ್ತಾಯಿದ್ರು ತುಂಬ ಎಕ್ಸ್ಪೆಕ್ಟು, ತುಂಬ ಕಷ್ಟ ಬಿದ್ದು ಮಾಡಿರೋ ಅಂತ. ಸೊ ಇಡೀ ತಂಡಕ್ಕೆ ಒಂಥರ ಯೂತ್ ತಂಡ ಇದು. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ, ಇದೇ ಥರ ಕಂಟಿನ್ಯೂ ಮಾಡ್ತಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಚೆನ್ನಾಗಿ ಜೊತೆಯಾಗಿ ನಿಂತು ಸಿನಿಮಾನ ಅದ್ಭುತವಾಗಿ ಪ್ರಮೋಟ್ ಮಾಡಿ ಪ್ರತಿಯೊಂದು ಕಂಟೆಂಟು ಅದ್ಭುತವಾಗಿ ರೀಚ್ ಮಾಡಿಸಿ ತುಂಬ ದೊಡ್ಡ ಶಕ್ತಿಯಾಗಿ ನಿಂತ್ಕೊಂಡ್ರು ಆನಂದ್ ಆಡಿಯೋ. ತುಂಬ ಥ್ಯಾಂಕ್ಸ್ ಇಡೀ ಆನಂದ್ ಆಡಿಯೋ ತಂಡಕ್ಕೆ. ಬಂದಿದ್ದಾರಾ? ಶ್ರೀ ಕಿಶೋರ್ ಕುಮಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಫ್ರಮ್ ವೇದಿಕೆ ಮೇಲೆ ಬರಬೇಕು. ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನದ ಶ್ರೀ ಶಶಿಕುಮಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀ ಶಿವರಾಜ್ ಅವರು, ಈ ವಿಭಾಗದ ಶ್ರೀ ಶಿವರಾಜ್ ಅವರು, ಅನಿಲ್ ಅವರು, ಶ್ರೀ ಬಸವರಾಜ್, ಶ್ರೀ ಜಯಣ್ಣ ಅವರು, ಶಶಿ ಅವರು, ಮಂಜು, ಆದಿ ಹಾಗೂ ಮಣಿ ಅವರು. ಓಕೆ ಡನ್. 24ನೇ ಡಿಸೆಂಬರ್ ಸಿನಿಮಾ ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಯಿತು. ಅದಾದ ನಂತರ OTT-ನಲ್ಲಿ ನೋಡ್ತಾ ಇದ್ದೀವಿ ಇವಾಗ ನಾವು ಊಟಲ್ಲಿ. ಆದರೆ ಟೆಲಿವಿಷನ್ ಪ್ರೀಮಿಯರ್ ಕೂಡ ಆಗ್ತಾ ಇದೆ. ಇದೇ ತಿಂಗಳ 27ನೇ ತಾರೀಕು, ಡೇಟ್ ನೆನಪಿರಲಿ, 27th ಫೆಬ್ರವರಿ ಟೆಲಿವಿಷನ್ ಪ್ರೀಮಿಯರ್ ಆಗ್ತಾ ಇದೆ ಕಲರ್ಸ್ ಕನ್ನಡದಲ್ಲಿ ಸಂಜೆ 7:30ಕ್ಕೆ. ಇಟ್ಸ್ ಅ ಸಂಡೇ. ಫ್ಯಾಮಿಲಿ ಜೊತೆ ಕೂತು ನೋಡಿ ನೀವು. ಎಷ್ಟೆಷ್ಟೋ ಇನ್ಫ್ಯಾಕ್ಟ್ ಈ ಸಿನಿಮಾ ಸ್ನೇಹಿತರ ಬಗ್ಗೆ, ಸ್ನೇಹದ ಬಗ್ಗೆ. ಸಿನಿಮಾ ಮಾಡಿರೋರು ಕೂಡ ಸ್ನೇಹಿತರೆಲ್ಲರೂ ಜೊತೆಗೂಡಿ. ನಮ್ಮ ಧನಂಜಯ ಅವ್ರನ್ನ ಫ್ರಮ್ ದ ಬಿಗಿನಿಂಗ್ ನೀವು ಫಾಲೋ ಮಾಡ್ತಾ ಬಂದಿದ್ರೆ ಗೊತ್ತಿರತ್ತೆ. ಜಯನಗರ 4th ಬ್ಲಾಕ್ ಕೂಡ ಒಂದು ಅಷ್ಟೇ ಪ್ರಾಮಿಸಿಂಗ್ ಎಫೆಕ್ಟ್ ಆಗಿತ್ತು. ಆ ಎಫರ್ಟ್ನ ಜನ ಮೆಚ್ಕೊಂಡ್ರು ಕೂಡ. ಅಲ್ಲಿಂದ ಇಲ್ಲಿವರೆಗೆ ಸ್ನೇಹಿತರ ಜೊತೆನೇ ಎಲ್ಲವನ್ನೂ ಅವ್ರು ಮಾಡಿರೋದು. ಇನ್ಫ್ಯಾಕ್ಟ್ ಕೆಲವೊಂದು ಸಿನಿಮಾಗಳು ಇರೋದು ಯಾಕೆ ನಾನು ಅನ್ಕೊಂಡ ರೀತಿಯಲ್ಲಿ ಬಿಸ್ನೆಸ್ ಆಗ್ತಿಲ್ಲ ಅನ್ನೋ ಯೋಚನೆ ಅವರಿಗೆ ಬಂದಾಗ, ಅವಾಗ ನಿರ್ದೇಶಕರಾದಂಥ ಶಂಕರ್ ಅವರು ಇದಕ್ಕೂ ಮುಂಚೆ ಸಾಕಷ್ಟು ಸಿನಿಮಾಗಳಲ್ಲಿ ಡೈಲಾಗ್ಸ್ಗಳನ್ನು ಬರೆದು ಮೀಟಲ್ಲಿ ನಾವಿದ್ದೀವಿ. ಬಿಕಾಸ್ ಸಾಕಷ್ಟು ಮೆಮೆಂಟೋಸ್ಗಳು ಇಲ್ಲಿರೋದ್ರಿಂದ ಚಿಕ್ಕ ಕನ್ಫ್ಯೂಷನ್, ದಯವಿಟ್ಟು ಅಡಚಣೆಗಾಗಿ ಕ್ಷಮಿಸಿ. ಸೊ ನಾನು ಹೇಳ್ತಾ ಇದ್ದೆ, ಈ ಸಿನಿಮಾದ 2 ಹಾಡುಗಳು ಇನ್ಫ್ಯಾಕ್ಟ್ ನಮ್ಮ ಧನಂಜಯ ಅವರು ಬರೆದಿದ್ದಾರೆ. ಉಡುಪಿ ಹೋಟೆಲ್ ಆ್ಯಂಡ್ ಆಗಾಗ ನೆನಪಾಗುತ್ತಾಳೆ. ಆದರೆ ಈ ಆಗಾಗ ನೆನಪಾಗುತ್ತಾಳೆ ಅಫ್ಕೋರ್ಸ್ ಕೇಳಕ್ಕೆ ಎಷ್ಟು ಚೆನ್ನಾಗಿದೆ ಹಾಡು, ನೋಡೋದು. ಕುಮಾರಿ ಮಾನಸಿ ಅವರು ವೇದಿಕೆ ಮೇಲೆ. ಎಲ್ರಿಗೂ ನಮಸ್ಕಾರ. ಬಹುಶಃ ಕರೋನಾ ಮುಗಿತಾ ಇದೆ. ಕರೋನಾ ಮುಗಿಯೋದಕ್ಕೆ ಕಾರಣ ಬಡವ ರಾಸ್ಕಲ್. ಕರೋನಾನ ಮನೆಗೆ ಕಳಿಸಿ ಡಿಸೆಂಬರಲ್ಲಿ ಒಂದು ಟಾನಿಕ್ ಥರ ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಬಡವ ರಾಸ್ಕಲ್ನ ಎಂಟೈರ್ ಟೀಮ್ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಡಾಕ್ಟರ್ ಶಂಕರ್ ಮತ್ತು ಧನಂಜಯ. ಆ್ಯಸ್ ಎ ಸ್ಟಾರ್ ಆಗಿ ಗೆದ್ದಿದ್ದಾರೆ, ಅದೇ ನಿರ್ಮಾಪಕರಾಗಿ ಗೆದ್ದಿದ್ದಾರೆ.
ಸೊ ಈ ರೀತಿ 10 ವರ್ಷಕ್ಕೊಂದು ಸ್ಟಾರು ಕನ್ನಡದಲ್ಲಿ ಬರ್ತಾರೆ. ಆ ರೀತಿ ಧನಂಜಯ್ ಬಂದಿದ್ದಾರೆ ಈಗ. ಸೊ ಈ ಯಶಸ್ಸು ಹೀಗೆ ಕಂಟಿನ್ಯೂ ಆಗಲಿದ್ದೇನೆ. ಆಲ್ ದ ಬೆಸ್ಟ್ ಎಂಟೈರ್ ಟೀಮ್. ನಮಸ್ಕಾರ. ಎಲ್ಲ ಹೊಸಬ್ರಿಗೂ ತುಂಬ ಒಳ್ಳೆ ಶಕ್ತಿಯಾಗಿ ನಿಂತ್ಕೊತಾರೆ, ತುಂಬ ಸಪೋರ್ಟ್ ಮಾಡ್ತಾರೆ. ಫಸ್ಟ್ ಸಿನಿಮಾದಿಂದನೂ ನಮ್ಮ ಜೊತೆ ತುಂಬ ಚೆನ್ನಾಗಿ ನಿಂತಿದ್ದಾರೆ ಸುಬ್ಬಣ್ಣ. ಥ್ಯಾಂಕ್ ಯು ಅಣ್ಣ. ಸರ್ ಧನ್ಯವಾದಗಳು. ನಿಮಗಿದು ಒಂದು ಪ್ರೀತಿಯ ಕಾಣಿಕೆ ನಮ್ಮಿಂದ. ಕತೆ ಹೇಳಿ. ಟೈಟಲ್ ಯಾಕೆ ಅಂದರೆ ಅದು ಅಣ್ಣವ್ರ ಬಾಯಲ್ಲಿ ಅಷ್ಟು ಚೆನ್ನಾಗಿ ಕೇಳಿಸ್ತಾ ಇತ್ತು, ಎಲ್ರಿಗೂ ಮನೆ ತಲುಪಿದ್ದಂಥ ಟೈಟ್ಲ್ ಅದು ಆಲ್ರೆಡಿ. ಆ್ಯಂಡ್ ಸಿನಿಮಾಗೆ ಆ ಪಾತ್ರಕ್ಕೆ ತುಂಬ ಚೆನ್ನಾಗಿ ಹೊಂದ್ಕೊಳ್ತಾ ಇತ್ತು. ತುಂಬ ಪ್ರೀತಿಯಿಂದ ಬಡವ ರಾಸ್ಕಲ್ ಅಂತ ಬೈತಾರಲ್ಲ, ಈವನ್ ತೆಲುಗುಲು ಕೂಡ ಅಷ್ಟೇ, ತಮಿಳಲ್ಲೂ ಕೂಡ ಅಷ್ಟೇ, ಎಲ್ಲ ಕಡೆ ಅದೇ ಅರ್ಥನೇ ಅದಕ್ಕೆ. ನೆನ್ನೆನೂ ಎಲ್ಲ ಅದೇ ಹೇಳ್ತಾ ಇದ್ರು, ಚಾಲ ಮುದ್ದುಗ ತಿಟ್ಟಿನ ತಿಟ್ಟದಿ ಅಂತ ಅಲ್ಲೂ ಹೈದ್ರಾಬಾದಲ್ಲಿ. ಸೊ ಆ ಥರದೊಂದು ಮುದ್ದಾದ ಬೈಗಳು, ಹಂಗಾಗಿ ಅದನ್ನು ಇಟ್ವಿ. ಆಮೇಲೆ ನಾನು ಸಡನ್ನಾಗಿ ನೆಗೆಟಿವ್ ರೋಲೆಲ್ಲ ಮಾಡ್ಕೊಂಬಂದ್ಬಿಟ್ಟು ನಾನು ಸಡನ್ನಾಗಿ ಬಂದ್ಬಿಟ್ಟು ತುಂಬ ಒಳ್ಳೆ ಹುಡುಗ ಅದು ಇದು ಅಂತೆಲ್ಲ ಟೈಟ್ಲ್ ಇಟ್ಕೊಳಕ್ಕಾಗಲ್ಲ, ಸ್ವಲ್ಪ ಆ ಥರದ್ದೇ ಬೇಕು ಅಂತ ಹೇಳಿ ಇಟ್ಟಿದ್ದು. ಈಗ ನಿಮ್ಮ ಮುದ್ದಾದ ಅಭಿಮಾನಿಗಳು, ಪ್ರೀತಿಯ ಅಭಿಮಾನಿಗಳು ನಿಮಗೊಂದು ಚಿಕ್ಕ ಸನ್ಮಾನವನ್ನು ಈ ವೇದಿಕೆ ಮೇಲೆ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ನಮ್ಮ ಕಡೆಯಿಂದ ಅಣ್ಣ ಅವರು ತುಂಬ ಪ್ರೀತಿಯಿಂದ ತುಂಬ ಚೆನ್ನಾಗಿ ಅಭಿಮಾನಿ ದೇವರುಗಳು ಅಂತ ಕರೆದಿದ್ದಾರೆ. ಅಭಿಮಾನಿ ದೇವರುಗಳಿಗೋಸ್ಕರ ಒಂದು ಮೊಮೆಂಟು, ಅದನ್ನು ನನಗೆ ನಾನೇ ಕೊಟ್ಕೊತೀನಿ ನನ್ನ ಅಭಿಮಾನಿಗಳ ಪರವಾಗಿ. ಓ ವಾವ್, ಅದ್ಭುತ, ಸೂಪರ್. ಯಾಕೆಂದರೆ ಪ್ರತಿಯೊಂದು ಊರಲ್ಲೂ ಅವರು ವೆಲ್ಕಮ್ ಮಾಡಿದ ರೀತಿ, ಅವರು ಸಿನಿಮಾನ ಸೆಲೆಬ್ರೇಟ್ ಮಾಡಿದ ರೀತಿ ಎಲ್ಲ ಅದ್ಭುತ. ಅಷ್ಟು ಜನಕ್ಕೂ ನಾನು ಕರೆದು ಪರ್ಸ್ನಲಾಗಿ ಥ್ಯಾಂಕ್ಸ್ ಹೇಳೋಕ್ಕಾಗಲ್ಲ. ಹಾಗಾಗಿ ಅಭಿಮಾನಿ ದೇವರುಗಳಿಗೆ ಇದು. ಇನ್ಫ್ಯಾಕ್ಟ್ ನಮಗೂ ಹಾಗೂ ಶ್ರೀ ಆನಂದ್ ಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು. ಶ್ರೀತ ದಿಲೀಪ್ ಹಾಗೂ ಶ್ರೀ ಆನಂದ್ ಕುಮಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ರಾಜಕಲ್ ಜರ್ನಿಲಿ ಒಂದಿಷ್ಟು ನಿರ್ಮಾಪಕರುಗಳು ಕೂಡ ನೆನೆಸ್ಕೋಬೇಕು. ಸುದಿಯವರು ಇರಲಿ, ನಮ್ಮ KP ಶ್ರೀಕಾಂತ್, ನಾಗಿಯವರು ಎಲ್ಲರೂ ತುಂಬ ಚೆನ್ನಾಗಿ ಜೊತೆಗೆ ನಿಂತರು. ನೀವು ಮಾತಾಡಬೇಕು ಒಂದೆರಡು ಯೂಶ್ವಲಿ ಎಲ್ಲೂ ಮಾತಾಡಲ್ಲ ಅವರು, ಮಾತಾಡಿ. ಆಯ್ತು, 50 ಡೇಸ್ ಆಗಿದೆ, ಮಾತಾಡಿ. ಪ್ರಾಪರ್ ಬ್ಯಾಂಗ್ಳೂರ್ ಟ್ಯಾಗ್, ಬೆಂಗಳೂರಿನ ಟ್ಯಾಗ್ ನಾವು ಯಾವ್ಯಾವ ಏರಿಯಾಸ್ ಕೊಡಬಹುದೋ, ಹಳೆ ಬೆಂಗಳೂರು, ಅದನ್ನ ನಾವು ಎಲ್ಲೆಲ್ಲಿ ನೋಡಬಹುದೋ ಅಲ್ಲಿ ಎಲ್ಲಾ ಕಡೆ ಶೂಟ್ ಮಾಡಿದ್ದಾರೆ ಸಿನಿಮಾನ. ಅದು ಹನುಮನ್ ನಗರ ಇರ್ಬೋದು, ಶ್ರೀನಗರ, ವಿಜಯನಗರ, ಅತ್ತಿಗುಪ್ಪೆ, ಲಗ್ಗೆರೆ, ನಾಯಂಡಹಳ್ಳಿ, ಈ ಥರದ ಸಾಕಷ್ಟು ಒಂದು ಬೆಂಗಳೂರಿನ ಎಸೆನ್ಸ್ ಬಹಳವಾಗಿ ಇರುವಂತಹ ಏರಿಯಾಸ್ ಅಲ್ಲಿ ಶೂಟ್ ಮಾಡಿರುವಂತಹ ಸಿನಿಮಾ. ಸ್ನೇಹಿತರಿಂದ, ಸ್ನೇಹಿತರಿಗಾಗಿ, ಸ್ನೇಹಿತರಿಗೋಸ್ಕರ. ಅಲ್ಲಿ ಸ್ಕ್ರೀನ್ ಮೇಲೂ ಹೇಳಿದ್ದೀವಿ, ಶ್ರೀನಗರದ ಮಹಾಜನತೆಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಅಂತ. ಯೂಶ್ವಲಿ ಸಿನಿಮಾಗಳೆಲ್ಲ ರಾಮೋಜಿ ಫಿಲ್ಮ್ ಸಿಟಿಲಾಗುತ್ತೆ, ನಮ್ಮದು ಶ್ರೀನಗರ್ ಫಿಲ್ಮ್ ಸಿಟಿಲಾಗಿದೆ ಪೂರ್ತಿ ಸಿನಿಮಾ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಮಗೆ ತುಂಬ ಸಂತೋಷದ ದಿನ. ಯಾಕಂದರೆ ನಮ್ಮ ಚಿತ್ರಗಳನ್ನ ತುಂಬ ಕಷ್ಟಪಟ್ಟು ನಾವು ತಯಾರು ಮಾಡಿ ಬಿಡುಗಡೆ ಮಾಡಿದ್ವಿ. 2 ವರ್ಷ ಲಾಕ್ಡೌನ್ ಮಧ್ಯದಲ್ಲಿ ಸಾಕಷ್ಟು ತೊಂದರೆಗಳ ನಡುವೆ ಸಿನಿಮಾ ರಿಲೀಸ್ ಆಗಿ ಕರ್ನಾಟಕದ ಜನತೆ ತುಂಬ ದೊಡ್ಡ ಮಟ್ಟದಲ್ಲಿ ಕೈ ಹಿಡ್ದಿದ್ದೀರಾ. ಮತ್ತು ಈ ಸಿನಿಮಾನ ಈ ಗೆದ್ದು ಖುಷಿಯಲ್ಲಿ ಧನಂಜಯ್ ಅವ್ರು ಯಾವತ್ತೂ ಹೇಳಿದ್ರು, ಇವತ್ತು ನಮ್ಮ ಜೊತೆ ಕಷ್ಟಪಟ್ಟ ಜೀವಗಳನ್ನ ನಾವು ಎಲ್ಲ ಸೇರಬೇಕು. ಅವ್ರನ್ನ ಕಾರ್ಮಿಕರಾಗಲಿ, ನಮಗೆ ಸ್ನೇಹಿತರಾಗಲಿ, ಇಡೀ ಇಂಡಸ್ಟ್ರಿ ಆಗಲಿ, ಮಾಧ್ಯಮ ಆಗಲಿ ಸೇರಿ ಒಂದು ಏನು ಈ ಖುಷಿನ ಹಂಚ್ಕೋಬೇಕು ಅಂತ ಆಸೆ ಪಟ್ಟರು. ಅದೇ ರೀತಿ ಈ ಸಮಾರಂಭ ಏರ್ಪಡಿಸಿದ್ದೀವಿ. ಎಲ್ಲರೂ ಬಂದು ಇಲ್ಲಿ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ರಘು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಕರೀಸ್ಬೋಣ, ಥ್ಯಾಂಕ್ ಯು ಸೋಬಣ್ಣ. ಮತ್ತು ಮೇಡಮ್, ನಮ್ಮ DOP, ನಮ್ಮದು ನಮ್ಮ ಟೆಕ್ನಿಷಿಯನ್ ಆನಂದ್ ಸರ್, ಆನಂದ್ ಆಡಿಯೋ ಶ್ಯಾಮ್ ಸರ್, ಮತ್ತು ನಮ್ಮ ಸುಧಿಯಣ್ಣ, ವಸಿಷ್ಠ ಸರ್, ಆಮೇಲೆ ನಮ್ಮ ಕಾರ್ತಿಕ್ ಸಾರು, ಯೋಗಿ ಸಾರು, ನಮ್ಮ ಮಾಸ್ಟ್ರು ಹೇಳ್ತೀನಿ, ನಮ್ಮ ವಿನೋದ್ ಮಾಸ್ಟರು, ನಮ್ಮ ಚಂದ್ರಚೂಡ್ ಸಾರು. ಸೊ ಇದು ಹೆಸರು ಬಿಟ್ಟಿರೋ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ತಮಗೂ ಕೂಡ. ನೀವು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ಶ್ರೀನಗರದಲ್ಲಿ. ಎಲ್ಲೋದ್ರೂ ಶೂಟಿಂಗಲ್ಲಿ ಈಗ ನಾವು ಶ್ರೀನಗರ ಮಾರ್ಕೆಟಲ್ಲಿ ರಘು ಸರ್ನ, ತಾರಮ್ಮನ್ನೆಲ್ಲ ಇಟ್ಕೊಂಡು ಶೂಟ್ ಮಾಡಿದ್ದೀವಿ. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ ಸಾಕು, ನಿಮ್ಮ ಪಡೆಗೆ ನೀವಿರಿ, ನಮ್ಮ ಪಡೆಗೆ ನಾವು ಶೂಟ್ ಮಾಡ್ತೀವಿ ಅಂತ. ತುಂಬ ಚೆನ್ನಾಗಿ ಅವರೇ ಎಲ್ಲ ಕೋಆಪ್ರೇಟ್ ಮಾಡೋದು.
ವೇದಿಕೆ ಮೇಲೆ ಅಮೃತ ಅಯ್ಯಂಗಾರ್ ಅವರು ಬರ್ಬೇಕಂತ ಕೇಳ್ಕೊತಾ ಇದ್ದೀನಿ. ಜೋರಾದ ಚಪ್ಪಾಳೆ ಬರಲಿ. ಹಾಗೆ ಶ್ರೀಯುತ ಕಾರ್ತಿಕ್ ಹಾಗೂ ಶ್ರೀಯುತ ಯೋಗಿ ಅವರು ಕೂಡ ವೇದಿಕೆಯ ಮಧ್ಯಭಾಗಕ್ಕೆ ಬರ್ಬೇಕಂತ ಕೇಳ್ಕೊತಾ ಇದ್ದೀನಿ. ಶ್ರೀಯುತ ಕಾರ್ತಿಕ್ ಹಾಗೂ ಶ್ರೀಯುತ ಯೋಗಿ ಅವರು ವೇದಿಕೆಯ ಮಧ್ಯಭಾಗಕ್ಕೆ ಬರಬೇಕು ಕೇಳ್ಕೊತಾ ಇದ್ದೀನಿ. KRG ಕನೆಕ್ಟ್ಸ್ ನ ಶ್ರೀ ನರೇನ್ ಮರೋಲ್ ಹಾಗೂ ಕುಮಾರಿ ಶ್ರೇಯಾ ಉಂಚಾಲಿ, ಶ್ರೀಮತಿ ಸುಮನ್ ರಾಜ್, ಶ್ರೀ ಅನಿಲ್, ಶ್ರೀಮತಿ ಸುಮನ್ ರಾಜ್, ಶ್ರೀ ಅನಿಲ್, ಶ್ರೀ ಸುನಿತ್ ಶೆಟ್ಟಿ ಹಾಗೂ ಶ್ರೀ ಸಿದ್ಧಾರ್ಥ್ ಅವರು ವೇದಿಕೆ ಮೇಲೆ, ಹಾಗೂ KRG ಸ್ಟುಡಿಯೋಸ್ನಿಂದ ಶ್ರೀ ವಿಶ್ವಾಸ್ ಆರ್ ಗೌಡ, ವಿಕ್ರಮ್ ಸಿಂಗ್, ಶ್ರೀ ಗೋಪಾಲ್ BP, ಶ್ರೀ ಪವನ್ ಕಲ್ಯಾಣ್ ಎಲ್ಲರೂ ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊತಾ ಇದ್ದೀನಿ ಫ್ರಮ್ KRG ಸ್ಟುಡಿಯೋಸ್. ಮಾಡಕೋ ಡಾನ್ಸ್ ಮಾಡಕೋ, ಬಟ್ ಅಷ್ಟು ಧೈರ್ಯವಾಗಿ ಮುಂದೆ ಬಂದು ನಾನು ಮಾಡ್ತೀನಿ ಅಂದಾಗ ಐ ಆಮ್ ವೆರಿ ಶೋರ್ ನಮ್ಮ ಧನಂಜಯ್ ಅವರು ಆ್ಯಂಡ್ ಅಮೃತ ಅವರು ಕೂಡ ಅಷ್ಟೇ ಖುಷಿಯಾಗಿರ್ತಾರೆ. ಎ ಫಾರ್ ಅಮೃತ, ಎ ಫಾರ್ ಅನುಷ್ಕಾ, ಡಾನ್ಸಿಂಗ್ ವಿತ್ D ಫಾರ್ ಧನಂಜಯ್. ಇವಾಗ ಜೋರಾದ ಚಪ್ಪಾಳೆ ಬರಲಿ. ಆ್ಯಂಡ್ KRG ಕನೆಕ್ಟ್ಸ್ ಕೂಡ ಎಲ್ಲ ಹುಡುಗರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು. ಪ್ರತಿದಿನ ತುಂಬ ಪರ್ಸ್ನಲಾಗಿ ತೊಗೊಂಡು ಕೆಲಸ ಮಾಡಿದ್ರು. ಸೊ KRG ಕನೆಕ್ಟ್ಸ್ಗೆ ತುಂಬ ಹೃದಯದ ಧನ್ಯವಾದಗಳು ಎಲ್ರಿಗೂ, ಅದರಲ್ಲಿ ಕೆಲಸ ಮಾಡೋದಂತ ಎಲ್ರಿಗೂ. ಸೊ ಇವಾಗ ಒಂದು ಹಾಡು ಫ್ರಮ್ ಬಡವ ರಾಸ್ಕಲ್ ಬರಲಿ ಪ್ಲೀಸ್. ಯಾವ್ದಾದ್ರು ಡಿಮಾಂಡ್ ಇದೆಯಾ, ರಿಕ್ವೆಸ್ಟ್ ಇದೆಯಾ, ಅಥವಾ ಯಾವ ಹಾಡಾದ್ರೂ ಓಕೆನಾ? ಯಾವುದು? ಆಹಾ, ಗಿಣಿಯೇ ಹಾಡೇನಾದ್ರೂ ಪ್ಲೇ ಮಾಡ್ಬೋದಾ? ಸಾಧ್ಯನಾ? ಬರ್ತಿದ್ಯಾ ಹಾಡು? ಅಥವಾ ಯಾವ್ದಾದ್ರೂ ಹಾಡಾದ್ರೂ ಓಕೆ, ಬಟ್ ಪ್ರಿಫರಬಲಿ ಗಿಣಿಯೇ. ಎಸ್, ಇವಾಗ ಹಾಡು ಪ್ಲೇ ಆಗ್ತಿದೆ, ರೆಡಿ ಆಗ್ತಿದೆ. ಎಸ್, ಗಿಣಿಯೇ ಹಾಡು ಬರ್ತಿದೆ. ಸೊ ಅಷ್ಟರಲ್ಲಿ ನೆಕ್ಸ್ಟ್ ಸೆಟ್ ಆಫ್ ಅವಾರ್ಡ್ಸ್ನ ಕೊಟ್ಬಿಡೋಣ, ಮೆಮೆಂಟೋಸ್ಗಳನ್ನು. ಪ್ರಚಾರ ಕಲೆ ಕಾನಿ ಸ್ಟುಡಿಯೋಸ್ ಅವರಿಗೆ ಧನ್ಯವಾದಗಳು. ಇನ್ನು ಸೆನ್ಸರ್ನ ಶ್ರೀ ಶಿವು ಅವರು ಹಾಗೂ ಸೆನ್ಸರ್ ಅಸಿಸ್ಟೆಂಟ್ ಶ್ರೀ ಸುನಿಲ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತಾ ಇದ್ದೀನಿ. ಇನ್ನು ಸಬ್ಟೈಟಲ್ಸ್ ವಿಭಾಗದ ಶ್ರೀ ಸಮರ್ಥ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀ ಸಮರ್ಥ್ ಅವರು ವೇದಿಕೆಯ ಮಧ್ಯಭಾಗಕ್ಕೆ ದಯವಿಟ್ಟು. ಈಗ ಸಾಂಗ್ ರೆಡಿ ಆಗಿದೆ. ಒಂದು ಚಿಕ್ಕ ಝಲಕ್ ಈ ಮೂವರಿಂದ ವೇದಿಕೆ ಮೇಲೆ. ಎಸ್, ಸಾಂಗ್ ಪ್ಲೇ ಮಾಡೋಣ ಪ್ಲೀಸ್. ಸೊ ಆರ್ಟ್ ಡಿಪಾರ್ಟ್ಮೆಂಟ್, ದಟ್ಸ್ ಕಲೆ ವಿಭಾಗದ ಶ್ರೀ ಮಲ್ಲ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ಪುನೀತ್, ಶ್ರೀ ಮಲ್ಲಪ್ಪ ಹಾಗೂ ಶ್ರೀ ಮಹಂತೇಶ್ ಅವರು ಹಾಗೂ ದಿಲೀಪ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಫ್ರಮ್ ಕಲೆ ವಿಭಾಗ, ಆರ್ಟ್ ಡಿಪಾರ್ಟ್ಮೆಂಟ್, ದಯವಿಟ್ಟು ವೇದಿಕೆ ಮಧ್ಯಭಾಗಕ್ಕೆ. ಪ್ರತಿ ಸಿನಿಮಾದ ನನ್ನ ಎಲ್ಲ ಸಿನಿಮಾದ ಫ್ಯಾನ್ ಶೋಗಳನ್ನ ಮಿಸ್ ಮಾಡದೆ ನೋಡಿ, ಇವತ್ತು ಕೂಡ ಅಷ್ಟೇ ಅವರೇ ಫೋನ್ ಮಾಡಿ ಏನು ಮರ್ತುಬಿಟ್ಟ ನನ್ನ ಅಂತ. ಅಲ್ಲಮ್ಮ ಸಿನಿಮಾದಲ್ಲಿ ಅವತ್ತಿಗೆ ನಾನು ನೆನ್ಸ್ಕೋಬೇಕಂದ್ರೆ ಆ ಸಿನಿಮಾ ರೀಚ್ ಮಾಡಿಸೋದು ತುಂಬ ಕಷ್ಟ ಇತ್ತು. ಇದ್ರ ಮಧ್ಯೆ ಎಲ್ಲ ಊರಿಗೂ ಕರ್ಕೊಂಡೋಗಿ ಅಲ್ಲಮ್ಮ ಸ್ಕ್ರೀನಿಂಗ್ಗೆ ಎಲ್ಲ ಕಡೆ ನನ್ನ ಜೊತೆ ಓಡಾಡಿದರು. ಸೊ ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ತುಂಬ ಚೆನ್ನಾಗಿ ಜೊತೆಗಿದ್ದಾರೆ. ನಾಲ್ಕು ಮಾತಾಡ್ತೀನಿ, ಸತ್ಯ ಮಾತಾಡ್ತೀನಿ, ಯಾರು ಬೇಜಾರು ಮಾಡ್ಕೋಬೇಡಿ. ಈ ಸ್ಟೇಜಿಗೆ ಬರ್ಬೇಕಾದ್ರೆ ತುಂಬ ಸ್ವಲ್ಪ ಭಯ ಆಯಿತು. ಯಾಕೆಂದರೆ ಅಣ್ಣವ್ರ ಕುಟುಂಬದವ್ರು ವಜ್ರೇಶ್ವರಿ ಪೂರ್ಣಿಮಾದಲ್ಲಿ 100 ಡೇಸು 50 ಡೇಸ್ ಫಂಕ್ಷನ್ಗಳು ಹೋದಾಗ ಅದು ನಿಜವಾಗ್ಲೂ ಬೆವರು ಸುರಿಸಿದವ್ರಿಗೆ ಸನ್ಮಾನ ಮಾಡಿದ್ದು ನಾನು ನೋಡಿದ್ದೆ ಒಬ್ಬ ಪತ್ರಕರ್ತನಾಗಿ. ಇವತ್ತೆಲ್ಲ ಬೆವರು ಸುರಿಸಿರೋರೆಲ್ಲ ಸ್ಟೇಜ್ ಹತ್ತಿದಾಗ ಆ ಸ್ಟೇಜ್ಗೆ ಒಂದು ದೊಡ್ಡ ಗೌರವ ಬರುತ್ತೆ. ಅಂಥ ಸ್ಟೇಜಲ್ಲಿ ನಾವು ನಿಂತಿದ್ದೀವಿ. ಹ್ಯಾಟ್ಸ್ ಆಫ್ ಟು ಧನಂಜಯ. ಆ ಥರದ್ದೊಂದು ಜಮಾನ ಮತ್ತೆ ಬರಲ್ಲ ಅಂದ್ಕೊಂಡಿದ್ವಿ. 4 ಜನ ಸ್ನೇಹಿತರು ಸೇರಿದ್ರೆ ಜಾತ್ರೆ ಆಗುತ್ತೆ ಯಾವಾಗಲೂ. ನಾವೆಲ್ಲ ಸ್ನೇಹಿತರು ಸೇರಿ ತುಂಬ ಅಹೋರಾತ್ರಿ ಜಾತ್ರೆ ಮಾಡಿದ್ದೀವಿ. ಆದರೆ ಧನಂಜಯ ಇನ್ನೊಂದು ರೂಪಿಸಿದ್ದಾರೆ. 4 ಜನ ಸ್ನೇಹಿತರು ಸೇರಿದ್ರೆ ಚರಿತ್ರೆನೂ ಆಗುತ್ತೆ ಅಂತ ಹೇಳಿದ್ದಾರೆ. ಇದು ಚರಿತ್ರೆ ಆಯಿತು. 4 ಜನ ಸ್ನೇಹಿತರು ಸೇರಿದ್ರೆ ಏನು ಮಾಡ್ಬೋದು ಅಂತ. ನಾನು ಧನಂಜಯಂದೊಂದು 40 ವರ್ಷದ ಹಿಂದಿಂದೊಂದು ಕತೆ ಹೇಳ್ಬೇಕು ನಿಮಗೆ. ಅಂದರೆ ಅಷ್ಟು ವಯಸ್ಸಾಗಿದೆ ಅನ್ಕೋಬಿಡಿ, ಆದರೆ ಈ ಕತೆ ಅಲ್ಲಿ ಕನೆಕ್ಟ್ ಆಗುತ್ತೆ. 40-45 ವರ್ಷಗಳ ಹಿಂದೆ
ಒಬ್ಬರು ಕರ್ನಾಟಕದಿಂದ ತಮಿಳ್ನಾಡಿಗೆ ಹೋದರು. ಅವರ ವೃತ್ತಿ ಕಾಯಕಕ್ಕೆ ತುಂಬ ವಿಷಲ್ ಹೊಡಿತಾ ಇದ್ರು. ಒಂದು ಕಾಲ ಬಂತು, ಇಡೀ ಜಗತ್ತೇ ಅವ್ರ ಹೆಸರಿಗೆ ವಿಷಲ್ ಹೊಡಿತು. ಆ ಮನುಷ್ಯ ಯಾರೋ ನಿಮಗೂ ಗೊತ್ತು, ಅವ್ರು ಸೂಪರ್ ಸ್ಟಾರ್ ರಜನಿಕಾಂತ್. ನಾವೆಲ್ಲ ಬರಿತಾ ಇದ್ವಿ ಇನಿಷಿಯಲಿ ಪತ್ರಕರ್ತರಾಗಿ ಬಂದಾಗ, ಒಬ್ಬ ಮನುಷ್ಯ ಹೇಗೆ ವಿಲನ್ ಆಗೋಕ್ಕೂ ಸಾಧ್ಯ, ಹೀರೋ ಆಗೋಕ್ಕೂ ಸಾಧ್ಯ, ಏನಿದೆ ಇವ್ರ ಹತ್ರ, ಏನು ಜಾದೂ ಮಾಡಿದ್ದಾರೆ ಅಂತ. ಏಕಕಾಲಕ್ಕೆ ರಜನಿಕಾಂತ್ ನಂತರ ಯಾರಾದರೂ ಒಬ್ಬ ನಟ ಕನ್ನಡದಿಂದ ಹೋಗಿ 5-6 ಭಾಷೆಗಳಲ್ಲಿ ನಾಯಕನೂ ಆಗಿ ಖಳನಾಯಕನೂ ಆಗಿ ಒಬ್ಬ ಸ್ನೇಹಿತನೂ ಆಗಿ ನಿಂತಿದ್ರೆ ಮುಂದಿನ ಜಮಾನ ಬರೆಯುತ್ತೆ ಅನದರ್ ಸೂಪರ್ ಸ್ಟಾರ್ ಬಾರ್ ನಿನ್ ಕರ್ನಾಟಕ ಅಂತ. ನಮ್ಮ ನಡುವಿನ ರಜನಿಕಾಂತ್. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾವು ಇದ್ದಾಗ ಗುರುತಿಸಲ್ಲ, ದೂರ ಹೋಗಿ ಬೆಳೆದ ಮೇಲೆ ಗುರುತಿಸ್ತಾ ಇರ್ತೀವಿ ಅಂತ. ಇದು ನಾನು ನೋಡಿದ ಧನಂಜಯನ 40 ವರ್ಷದ ಹಿಂದಿನ ಕಥೆ. ಇದು ಅದು ಮತ್ತೆ ಮರುಕಳಿಸ್ಲಿ, ಅದು ಚರಿತ್ರೆ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ನನ್ನ ಅನುಭವಕ್ಕೆ, ಕರ್ನಾಟಕಕ್ಕೂ ನಂಬಿಕೆ ಇದೆ, ಈಗ ಭಾರತಕ್ಕೂ ಆ ನಂಬಿಕೆ ಬರ್ತಾ ಇದೆ ಅನ್ನೋದು. ಈ ಧನಂಜಯನ ಎಲ್ಲ ಪ್ಯಾಟರ್ನ್ ಸಿನಿಮಾ ನೋಡಿ. ನಮ್ಮ ತಾಯಿಯವರು ಸಿನಿಮಾ ನೋಡ್ತಾ ಇದ್ರು, ಬಡವ ರಾಸ್ಕಲ್ಲು, ಮನೇಲಿ ಹಾಕ್ಕೊಟ್ಟೆ. ಒಂದು 10 ಸಲ ಹತ್ತರು. ಅವ್ರು ಏನು ಹೇಳಿದ್ರು ಅಂದರೆ, ಮಧ್ಯಮ ವರ್ಗದ ಹುಡುಗರಿಗೆ, ಕೆಳವರ್ಗದ ಹುಡುಗರಿಗೆ, ಕಷ್ಟಪಡೋವಂಥ ಹುಡುಗರಿಗೆ ಈ ಮನುಷ್ಯ ಯಾರೋ ಈ ಫೇಲ್ ಆಗ್ಬಿಟ್ಟು ಒಂದು ಕ್ಲಾಸಲ್ಲಿ ಕೂತಿರ್ತಾನಲ್ಲ, ಈ ಫೇಲ್ ಆಗಿ ಅಂಥವನೊಬ್ಬ ಕೂತ್ಕೊಂಡು ಬುದ್ಧನ ಥರ ಟೀಚ್ ಮಾಡಿದ ಸಿನಿಮಾ ಇದು. ಅಂಥ ಪ್ರೀಚ್ ಸಿನಿಮಾ ತುಂಬ ಜನರಿಗೆ ರೀಚ್ ಆಗಿದೆ. ಅತಿ ದೊಡ್ಡ ವಿಶ್ವಾಸ ಬಂದಿದ್ದೇನು ಅಂದರೆ, ಬಡವ ರಾಸ್ಕಲ್ ಅನ್ನೋದು ಅಣ್ಣವ್ರದ್ದು 16 ಭಾಷೆಗಳಲ್ಲಿ ಆ ಸಿನಿಮಾಗಳಲ್ಲಿದೆ. ಆ ಬಡವ ರಾಸ್ಕಲ್ ಅಂತ ಬೈಯೋದು, ಬಡವ ರಾಸ್ಕಲ್ ಅನ್ನೋದು ಯಾವ ಡಿಕ್ಷನರಿಯಲ್ಲೂ ಸಿಗಲ್ಲ. ಅದು ಉದಯ್ ಶಂಕರ್ ಅವರು ಹುಟ್ಟಾಕಿದ ಪದ. ಅದೊಂಥರ ವ್ಯಂಗ್ಯ, ಬಡವ್ರನ್ನ ಬೈಯುವ ವ್ಯಂಗ್ಯ, ಅವ್ರನ್ನ ಹೊಗಳುವ ವ್ಯಂಗ್ಯ. ನಿಮ್ಮ ಹತ್ರನೂ ಒಂದು ತಾಕತ್ತಿದೆ, ಎಲ್ಲಿ ತನಕ ಶೋಷಣೆ ಒಳಗಾಗ್ತೀರಾ, ನೀವು ಮೇಲೆ ಎದ್ದು ನಿಲ್ಬೋದು ಅಂತ ಹೇಳಕ್ಕೆ ಹುಮ್ಮಸ್ಸು ಕೊಟ್ಟಂಥ ಅತಿ ದೊಡ್ಡ ಒಂದು ಪದನ ಇವತ್ತು ಜೀವಂತವಾಗಿ ತಂದು ಸಿನಿಮಾ ಮಾಡಿದ್ದಾರೆ ಧನಂಜಯ. ನಿಜಕ್ಕೂ ಅವ್ರ ಜೀವನ ಮತ್ತು ಇವತ್ತು ಧನಂಜಯ ಎಷ್ಟು ಪ್ರೇರಣೆ ಅಂದರೆ, ನಾನು ಎಷ್ಟೋ ಜನರನ್ನ ಕೇಳ್ತಿರ್ತೀನಿ, ನನಗೀಗ ಆಗ್ತಿರೋದು ಒಂದೇ ಕಾಟ ಅಂದರೆ, ನೀವು ಅವ್ರ ಫ್ರೆಂಡ್ ಅಲ್ವಾ, ನಾನೊಂದು ಕತೆ ಹೇಳಬೇಕು ಅಂತ. ನಾನು ಧನಂಜಯನಿಗೆ ಹೇಳಿದ್ದೆ, ಮೋಸ್ಟ್ಲಿ ನಾಗಪ್ಪನ ಜ್ಞಾಪಿಸ್ಕೊತಾನೆ ಅದನ್ನು ಅನ್ಕೋತೀನಿ. ಏನು ಈ ಟೀಮ್ ಇದೆ ಆಗಾಗ ಸೇರಿದಾಗೆಲ್ಲ, ಯಾವತ್ತು ಧನಂಜಯ ಬಿಜಾಪುರದಲ್ಲಿ ಕೂತಿದ್ದ ಒಬ್ಬ ಹಳ್ಳಿ ಹುಡುಗ, ಈಗೊಬ್ಬ ರಾಯಚೂರು ಹುಡುಗ ಸಿಕ್ಕಿದ್ದ ಇಲ್ಲಿ ಶರಣಪ್ಪ ಅಂತ. ನಾನು ಅಲ್ಲಮ್ಮ ಟೂರ್ ಹೋದಾಗ ಸಿಕ್ಕಿದ್ದೆ ಸರ್ ಅಂತ ಹೇಳ್ತಿದ್ದ. ಬಿಜಾಪುರದ ಹಳ್ಳಿ ಹುಡುಗ, ಬಳ್ಳಾರಿ ಹಳ್ಳಿ ಹುಡುಗ, ಬೆಂಗಳೂರಿನ ಯಾವುದೋ ಮೂಲೆಯಲ್ಲಿ ಕೂತು ಹಳ್ಳಿ ಹುಡುಗ, ನಾನು ಕತೆಗಾರ ಆಗ್ತೀನಿ, ನಾನು ಡೈರೆಕ್ಟರ್ ಆಗ್ತೀನಿ ಅಂದರೆ ಇಂಥವನಿಗೆ ನಾನು ಕತೆ ಬರಿತೀನಿ ಅಂತ ಅವ್ನು ಕನ್ಸು ಕಾಣ್ತಾನೋ ಅವತ್ತೊಬ್ಬ ಸ್ಟಾರ್ ಹುಡ್ತಾನೆ ಅಂತ. ಇವತ್ತೊಬ್ಬ ಸ್ಟಾರ್ ಹುಟ್ಟಿದಾನೆ. ಆ ಥರ ಹಳ್ಳಿಗಾಡಿನ ಮಕ್ಕಳೆಲ್ಲ ಕತೆ ಬರೆದು ಧನಂಜಯನ ಕತೆ ಮಾಡಬೇಕು ಅಂತ ಇದ್ದಾರೆ. ಬಡವ ಅನ್ನೋದ್ರಲ್ಲೇ ಒಬ್ಬ ಶ್ರೀಮಂತ ಇರ್ತಾನೆ, ಅದನ್ನೆಲ್ಲನೂ ಟಚ್ ಮಾಡಿದ್ದಾರೆ. ನನ್ನ ಗೆಳೆಯನಿಗೆ ಒಳ್ಳೇದಾಗಲಿ, ಸದಾ ಸಕ್ಸಸ್ ಸಿಗಲಿ. ಯಾಕೆ ಅಂದರೆ ನಾನು ಪರ್ಸ್ನಲಿ ನೋಡಿದ್ದೀನಿ, ಕೋವಿಡ್ ಟೈಮ್ ಇರ್ಬೋದು, ಸೋಷಿಯಲ್ ಇವೆಂಟ್ಸ್ಗಳಿರ್ಬೋದು, ಹೇಗೆ ಸಹಾಯ ಮಾಡೋದು, ಇವ್ರ ಟೀಮೆಲ್ಲ ಬರೋದು, ನಿಂತ್ಕೊಳ್ಳೋದು, ಯಾವುದೇ ಬಿಡೆ ಇಲ್ದಲೆ, ಯಾವುದೇ ಇದು ಇಲ್ದಲೆ ಕೆಲಸ ಮಾಡ್ತಾರೆ. ಅಂಥದ್ದೊಂದು ಸೋಷಿಯಲ್ ಕಾಸ್ಗೆ ಮಿಡಿಯುವಂಥ, ನನಗೆ ಇವತ್ತು ನನ್ನ ಮನೇಲಿ ಒಂದು ಫೋಟೋ ಹಾಕಿದ್ದೀನಿ ಧನಂಜಯಂದು. ಧನಂಜಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋನ ಎತ್ತಿಡಿದ್ರದೊಂದು ಫೋಟೋ ಇದೆ. 1000 ಜನ ಹುಡುಗರಿದ್ದಾರೆ. ಅದೇ ಥರದ್ದು ಆ ಚರಿತ್ರೆ ಬೆಳೀಲಿ. ಈ ಗೆಳೆಯರ ಏನು ನಾವೆಲ್ಲ ಜಾತ್ರೆ ಇದ್ದೀವಿ, ಇವರೆಲ್ಲ ಸೇರಿ ಚರಿತ್ರೆ ಆಗಲಿ ಅಂತ ಕೇಳ್ತೀನಿ. ಯಾಕಂದರೆ ಬಡವ ರಾಸ್ಕಲ್ ಪ್ರಮೋಷನ್ನು ಇವ್ರು ಎಷ್ಟು ದುಡ್ಡು ಖರ್ಚು ಮಾಡಿದಾರೆ ನನಗೆ ಗೊತ್ತಿಲ್ಲ. ಸ್ವಯಂ ಅವರವರೇ ಮಾಡಿಕೊಂಡ ಪ್ರಮೋಷನ್ ಇದೆಯಲ್ಲ, ಅದು ಧನಂಜಯ ಮತ್ತು ಪರಿಶ್ರಮ ಪಡುವ ಟ್ಯಾಲೆಂಟೆಡ್ ಹುಡುಗರಿಗೆ ಈ ಕರ್ನಾಟಕ ಕೊಟ್ಟಂಥ ಅತಿ ದೊಡ್ಡ ಆಶೀರ್ವಾದ. ಅದು ತಂತಾನೇ ಆಗಿದೆ. ಅದು ಇನ್ನೂ ಆಶೀರ್ವಾದ ಮುಂದಕ್ಕಾಗಲಿ. ಅದ್ರ ಒಂದೇ ಒಂದು ಪ್ರಶ್ನೆನೂ, ಅದೇನೋ ನೀಲಿ ಕೊಡ್ತಾ ಇರೋ ಅದ್ರೊಳಗಡೆ ಏನೈತೆ ಅಂತ. ಬೆಳ್ಳಿ ಕಾಯಿನಿದೆ. ಅಲ್ಲ, ಅದು ಗೊತ್ತಿರಲಿಲ್ಲ. ಇದೇನೋ ಒಂದು ಕೊಡ್ತಾ ಇದ್ದಾರೆ ಕಾಯಿನ್ ಥರ, ಒಳಗಡೆ ಏನಿದೆ ಅಂತ ಗೊತ್ತಿರಲಿಲ್ಲ. ನಮ್ಮಮ್ಮ ಹೇಳ್ತಾ ಇತ್ತು, ಇವತ್ತು ಯಾರಿಗಾರು ಅಪ್ಪ ಅಮ್ಮ ಅಂತ ಯಾರಿಗಾರು ಅನ್ಸಿದ್ರೆ ಅದು ರಂಗಣ್ಣ ರಘು ಸರ್ ಮತ್ತೆ ತಾರಾ ಅವರು ಅಂತ. ಅಷ್ಟು ಒಳ್ಳೆ ಅಪ್ಪ ಅಮ್ಮ ಆಗ್ಬಿಟ್ಟಿದ್ದಾರೆ. ನಾನು ಯಾವುದೋ ಒಂದು 2 ಪಿಕ್ಚರ್ ಬರಿತಾ ಇದ್ದೀನಿ, ಆ ಡೈರೆಕ್ಟರ್ ಕೇಳ್ತಾನೆ, ಸರ್ ಅಪ್ಪ ರಂಗಣ್ಣ ರಘು, ಅಮ್ಮ ತಾರಾ ಅವ್ರು ಸರ್ ಅಂತ. ಇವ್ರೇನು ಸಾರ್ವಜನಿಕ ತಂದೆ ತಾಯಿ ಆಗ್ಬಿಟ್ರಲ್ಲಪ್ಪ ಇವರು ಅಂತ. ಆ ಥರದೊಂದು ಪ್ರಯತ್ನ ಆಗಿದೆ. ಆದರೆ ಇವರು ಹೀರೋಯಿನ್ ಬಗ್ಗೆ ಒಂದು ಮಾತು ಹೇಳ್ಬೇಕು. ಅಮೃತ ಅವರು ಆ ಸಿನಿಮಾದಲ್ಲಿ ಅವ್ರು ತಲೆ ಕೂದಲೆಲ್ಲ ಕಟ್ ಮಾಡಿ ಏನೇನೋ ಮಾಡೋಕ್ಕಾದ್ರೂ ಆ ಹುಡುಗಿನ ಮುದ್ದಾಗೆ ತೋರ್ಸಕ್ಕೆ ಸಾಧ್ಯ ಆಗಿದೆ, ಬಿಟ್ಟರೆ ಬೇರೆ ಥರ ತೋರ್ಸಕ್ಕೆ ಇವ್ರ ಕೆಲಸ ಸಾಧ್ಯ ಆಗಿಲ್ಲ. ಫ್ರೆಂಡ್ಶಿಪ್ಪೇ ರಿಲಿಜನ್ ಅಂತ ಹೇಳಿದ್ದಾರೆ. ಇವತ್ತಿನ ಕಾಲಕ್ಕೆ ರಿಲಿಜನ್ ಬಗ್ಗೆ ತುಂಬ ದೊಡ್ಡ ದೊಡ್ಡ ಚರ್ಚೆಗಳು ನಡೆಯುವಾಗ ಫ್ರೆಂಡ್ಶಿಪ್ ರಿಲಿಜನ್ ಅಂತ ಹೇಳಿದ ಒಂದು ತಂಡ ಇದೆ, ಒಬ್ಬ ಮನುಷ್ಯ ಇದ್ದಾನೆ. ಅವನಿಗೆ ಒಳ್ಳೇದಾಗಲಿ, ನನ್ನ ಪ್ರೇಯರ್ ಸದಾ ಇರುತ್ತೆ. ಆಲ್ ದ ಬೆಸ್ಟ್ ಟು ಆಲ್ ಬಡವ ರಾಸ್ಕಲ್ ಟೀಮು. ಇವ್ರನ್ನೆಲ್ಲ ಸಹಿಸ್ಕೊಂಡಿದ್ದಾನಲ್ಲ ಒಬ್ಬ ಡೈರೆಕ್ಟ್ರು, ಯಾವ ಕಾಲದಿಂದ ಸಹಿಸ್ಕೊಂಡಿರೋದು ಅದು ಹೇಳ್ಬಾರ್ದು ನನ್ನ ಚರಿತ್ರೆ. ಆ ಕಾಲದಿಂದ ಸಹಿಸ್ಕೊಂಡು ಈ ನಾಗ, ಪೂರ್ಣ ಇವರೆಲ್ಲ ಏನು ಕಡಿಮೆ ಕ್ವಾಟ್ಲೆ ಕೊಡ್ತಾರೆ ಸ್ವಾಮಿ. ರಾತ್ರಿ ಹೊತ್ತು ಇವ್ರು ಯಾರ ಕೈಗೂ ಸಿಗಬಾರ್ದು, ಯಾಕಂದ್ರೆ ಹಗಲಲ್ಲಿ ಎಲ್ಲ ಮರ್ತೋಗಿರುತ್ತೆ. ಅಂಥವ್ರನ್ನೆಲ್ಲ ಸಹಿಸ್ಕೊಂಡು ಈ ಥರದೊಂದು ಸಿನಿಮಾ ತಗೊಂಡು ಇಷ್ಟು ಚೆನ್ನಾಗಿ ತಗೊಂಡೋಗಿದ್ದಾರೆ. ಆಮೇಲೆ ಧನಂಜಯನ್ ಫ್ರೆಂಡ್ಸ್ನೇ ನೋಡಿ ಎಲ್ಲರನ್ನು. ಈಗ ಸಿನಿಮಾದಲ್ಲಿ ನನಗೆ ಯಾರು ಸಿಂಹ, ಹುಲಿ, ಹೆಬ್ಬುಲಿ ಅಂತಿಟ್ರೆ ಬೇಜಾರಾಗುತ್ತೆ. ಯಾಕಂದರೆ ನೀವು ಯಾರು ಮನುಷ್ಯ ಅಲ್ವಾ ಅಂತ.
ಎಲ್ಲಿ ಯಾವಾಗಪ್ಪ ಮನುಷ್ಯರು ಸಿನಿಮಾ ತೆಗಿತೀರಾ ಅಲ್ಲಿ ತನಕ ಹುಲಿ ಸಿಂಹ ಅಂತ. ನಮ್ಮ ಸಿಂಹನೂ ಇಲ್ಲಿ ಕೂತಿದೆ, ಹೆಸರು ಸಿಂಹ, ಆದರೆ ಮನುಷ್ಯ ತುಂಬ ಒಳ್ಳೆ ಮಾನವ. ಅಂಥ ಸ್ನೇಹಿತರು ಸಂಪಾದಿಸಿರೋ ಧನಂಜಯ ಅಂದರೆ ಮಧ್ಯಮ ಪಾಂಡವ ಅಂತ. ನಾವಿಬ್ಬರು ಅಲ್ಲಮ್ಮ ಟೂರ್ ಹೋದಾಗ ನಾನೊಂದು ಮಾತು ಹೇಳಿದ್ದೆ, ನಾವಿಬ್ಬರು ಚರ್ಚೆ ಮಾಡ್ತಾ ಹೇಳಿದಾಗ ಅವರು ಅದನ್ನು ವಾಪಸ್ ಫೋನ್ ಮಾಡಿ ಧನಂಜಯ ಹೇಳಿದ್ರು, ನಾನು ಅಲ್ಲಮ್ಮ ಆದೆ, ಶರಣ ಆದೆ, ತತ್ವ ಹೇಳಿದೆ, ವಚನ ಹೇಳಿದೆ, ನಾಟಕ ಮಾಡಿದೆ, ಏನೆಲ್ಲ ಮಾಡಿದೆ, ಆಗಲಿಲ್ಲ. ಒಂದ್ಸಲ ಬಿಯರ್ ಕುಡ್ದು ಮಚ್ಚಿಡ್ದೆ, ಜನ ಹೆಂಗೆ ಒಪ್ಕೊಂಡ್ರು ನೋಡಿ. ಸಲಗ ನೋಡೋವಾಗ ಕೇಳ್ತಾ ಇದ್ರು, ಜನಕ್ಕೆ ಏನು ನೋಡಿ ಚುಚ್ಚಿದ್ರೆ ಇದು ತಮಾಷೆ ಮಾಡಿ ಕ್ಲಾಪ್ಸ್ ಹೊಡಿತಾ ಇದಾರಲ್ಲ, ಏನು ಮಾಡೋದು ಅಂತ. ಮಾಸ್ ಥರನೇ ರೀಚ್ ಮಾಡಬೇಕು, ಆದರೆ ಕ್ಲಾಸ್ ಆಗಿ ಬದುಕಬೇಕು. ಅದಕ್ಕೆಲ್ಲ ಉದಾಹರಣೆ ಈ ತಂಡ ಆಗಿದೆ. ಈ ಚರಿತ್ರೆ ಹಾಗೇ ಮುಂದುವರಿಲಿ. ಇದಕ್ಕೆ ನಾವೆಲ್ಲರೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸದಾ ಜೊತೆಯಲ್ಲಿರ್ತೀವಿ. ಎಲ್ಲ ತಂಡಕ್ಕೆ ಅಭಿನಂದನೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಧನ್ಯವಾದಗಳು ಸರ್. ಅಭಿನಯಕ್ಕೆ ಬರೀ ಫ್ಯಾನ್ ಅಂತ ಹೇಳಿದ್ರೆ ಅದೊಂಥರ ಅಂಡರ್ ಸ್ಟೇಟ್ಮೆಂಟ್ ಆಗುತ್ತೆ. ಅಡ್ಬಿದ್ದೆ ಅಂತಾರಲ್ಲ ಆ ಥರ ಪ್ರತಿ ಸಿನಿಮಾನು ಸರ್, ಈ ಸಿನಿಮಾ ಒಂದೇ ಅಲ್ಲ. ಆಸ್ ಎ ಫ್ಯಾನ್ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳಬೇಕು. ಒಂದು ಸಿನಿಮಾ ಅಂತ ನೀವು ಮಾಡಿದಾಗ ಸ್ಕ್ರಿಪ್ಟ್ ನಿಮ್ಗೆ ಏನು ಕೊಟ್ಟಿರ್ತಾರೆ ಅಥವಾ ಡೈರೆಕ್ಟರ್ ಏನು ಎಕ್ಸ್ಪ್ಲೈನ್ ಮಾಡಿರ್ತಾರೆ ಅದನ್ನ ಎಷ್ಟು % ಫಾಲೋ ಮಾಡ್ತೀರಾ? ನೀವು ಎಷ್ಟು % ಇಂಪ್ರೂವೈಸ್ ಮಾಡ್ತೀರಾ ಸರ್? ಪೂರ್ತಿ ಡೈರೆಕ್ಟರ್ ನಂಬಿಬಿಟ್ಟೆ ನಾನು ಕೆಲಸ ಮಾಡೋದು. ಅವರು ನೋ ಒನ್ ಮೋರ್ ಅಂದರೆ ಮತ್ತೆ ಯಾಕೆ ಹೇಳಿ ಅದನ್ನು. ಅದಕ್ಕೋಸ್ಕರ ಡೈರೆಕ್ಟ್ರ್ ಏನು ಯೋಚನೆ ಮಾಡ್ತಾರಲ್ಲ, ನಾನು ಅವರ ಒಂದು ಚೌಕಟ್ಟಿನಲ್ಲಿ ನಾನು ಕೆಲಸ ಮಾಡೋದು. ಅದು ಬಿಟ್ಟು ಆಚೆ ಈಚೆ ಎಲ್ಲ ಹೋಗಲ್ಲ, ಪಕ್ಕದ ಮನೆಗೆ ಅಲ್ಲಿ ಇಲ್ಲಿ ಎಲ್ಲ ಹೋಗಲ್ಲ. ಅವ್ರ ಕನಸೇನಿರುತ್ತಲ್ಲ ಆ ಕನಸಿನ ಇದರಲ್ಲಿ ನಾನು ಕೆಲಸ ಮಾಡ್ತೀನಿ. ನಾನು ಭಾಳ ಖುಷಿಯಾಗತ್ತೆ ನೋಡಿ, ಆ ಮಕ್ಕಳೆಲ್ಲ ನೋಡಿ ಹೆಂಗೆ ಆಟ ಆಡ್ತಿದ್ದಾರೆ. ನಾವಂತೂ ಕಲಾವಿದರು, ನಿಜವಾಗಿ ಎಲ್ರಿಗೂ ನಮಸ್ಕಾರ. ನಾವು ಸುಧಾರಿಸ್ಕೋತೀವಿ, ಆಮೇಲಿಂದ ನಮ್ಮ ಮೇಕಪ್ನವರು ಸ್ವಲ್ಪ ಸುಧಾರಿಸ್ಕೋತಾರೆ, ಆದರೆ ಕ್ಯಾಮ್ರಾದವರು, ಪ್ರೊಡಕ್ಷನ್ನವರು, ಇನ್ನು ಸೆಟ್ ಬಾಯ್ಸು ಇವ್ರು ಯಾರು ನಿಜವಾಗ್ಲೂ ಸುಧಾರಿಸ್ಕೊಳ್ಳಲ್ಲ. ಇವತ್ತು ಒಂದು ಕಾಲಕ್ಕೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಸಿನಿಮಾ ಯಶಸ್ವಿ ಆದರೆ ಕರೆದು ಎಲ್ಲರಿಗೂ ಒಂದು ಬೆಳ್ಳಿ ಲೋಟ ಕೊಡೋರು. ಆ ಪರಂಪರೆನ ಧನು ಇದು ಮಾಡಿದ್ದಾರೆ. ನನ್ನ ಮನೆಯಲ್ಲಿ 3 ಬೆಳ್ಳಿ ಲೋಟ ಇದ್ದಾವೆ, ಅಣ್ಣವ್ರ ಕಂಪ್ನಿದು 3 ಬೆಳ್ಳಿ ಲೋಟ ಇದ್ದಾವೆ. 100 ಡೇಸ್ ಆದ ತಕ್ಷಣ ಅದನ್ನು ಮಾಡೋ ಕಾರ್ಯಕ್ರಮನ ಇವತ್ತು ನಿಜವಲ್ಲೂ, ಯಾಕೆಂದರೆ ತನು ಮನ ಧನ ಎಲ್ಲವನ್ನು ಕೊಟ್ಟವ್ರನ್ನ ಇಲ್ಲಿ ಕರೆದು ಪ್ರೀತಿಯಿಂದ ನೆನಪಿಸ್ಕೊಂಡು ಈ ಯಶಸ್ಸಿಗೆ ನಾವಷ್ಟೇ ಅಲ್ಲ ನೀವು ಕಾರಣ. ಯಾಕಂದರೆ ಒಂದು ಫ್ರೇಮ್ ಚೆನ್ನಾಗಿರಬೇಕು, ಈ ಸಿನಿಮಾ ಚೆನ್ನಾಗಾಗಬೇಕು ಅಂತ ಶೂಟಿಂಗ್ ಟೈಮಲ್ಲೇ ತುಂಬ ಮನಸ್ಸಿಂದ ಈ ಸಿನಿಮಾ ಚೆನ್ನಾಗಾಗಲಪ್ಪ ಅಂತ ಆಶೀರ್ವಾದ ಮಾಡೋರೆ ಮೊದಲ ಪ್ರೇಕ್ಷಕರು ನೀವು. ಅದಾದಮೇಲೆ ಇದಕ್ಕೆ ಹೋಗುತ್ತೆ. ನಿಜವಾಗ್ಲೂ ಧನಂಜಯ ಪ್ರತಿ ವರ್ಷ ಡಾಲಿ ಪಿಕ್ಚರ್ಸಿಂದ ಒಂದು ಸಿನಿಮಾ ಮಾಡಲಿ, ಒಂದಲ್ಲ 2 ಮಾಡಲಿ, 3 ಮಾಡಲಿ, 4 ಮಾಡಲಿ. ಯಾಕೆಂದರೆ ಒಂದೇ ಮಾಡೋಕ್ಕಾಗೋದು, ಯಾಕೆಂದರೆ ಅವ್ರು ತೆಲುಗು, ತಮಿಳು, ಇನ್ನೂ ಯಾವ್ಯಾವುದು ಹಾಲಿವುಡ್ಡು, ಬಾಲಿವುಡ್ಡು ಎಲ್ಲ ಕಾಯ್ತಿದ್ದಾವೆ ಧನಂಜಯನಿಗೆ. ಹೋಗಲಿ, ಈ ಕನ್ನಡದ ಪ್ರತಿಭೆ ಎಲ್ಲಿಗೆ ಬೇಕಾದ್ರೂ ಹೋಗಲಿ. ಈ ನಾವು ಡಾಲಿ ಪಿಕ್ಚರ್ಸಲ್ಲಿ ಈ ಸ್ನೇಹಿತರಿಗೋಸ್ಕರ ಅಂತ ಅಂದ್ಕೊಂಡಿದ್ದಾರೆ. ಆ ಸ್ನೇಹಿತರಿಗೋಸ್ಕರ ಶಂಕರು ಮತ್ತು ಟೀಮು, ಅವರೆಲ್ಲ ಟೀಮ್ಗೋಸ್ಕರ ಪ್ರತಿ ವರ್ಷ ಸಿನಿಮಾ ಮಾಡಲಿ. ಈ ಒಂದು ತಂಡ ಅಂತೇನಿದೆಯಲ್ಲ, ಸುಮಾರು ಸಕ್ಸಸ್ ಆದ ಟೀಮ್ಗಳೆಲ್ಲ ಹೊಡೆದೋಗಿದ್ದಾವೆ. ಈ ತಂಡ, ಈ ಡಾಲಿ ತಂಡ, ಶಂಕರ್ ಗುರು ತಂಡ ನಿಜವಾಗಲೂ ಯಾವುದೇ ಕಾರಣಕ್ಕೂ ಬೇರೆ ಆಗಬೇಡಿ. ಹಿಂಗೆ ಕೆಲಸ ಮಾಡ್ತೀರಿ, ನಮಗೂ ಖುಷಿ ಆಗುತ್ತೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರ್ತವೆ. ನಾನು ಲಾಸ್ಟ್ ಲಾಸ್ಟ್ ಟೈಮ್ ಸಿಕ್ಕಿದಾಗ ಹೇಳಿದೆ ಧನುಗೆ, ನಮಗೆ ಮದುವೆ ಆಗಿಲ್ದಿರೋ ಒಬ್ಬ ದೊಡ್ಡ ಸ್ಟಾರ್ ಬೇಕಾಗಿತ್ತು, ಅದು ಧನಂಜಯ ಸಿಕ್ಬಿಟ್ಟು ನನ್ನ ಹೆಣ್ಮಕ್ಳು. ಅದು ಯಾಕೆಂದರೆ ಯಾರನ್ನ ಹಿಡ್ಕೊಳ್ಳೋದು ಅಂತ ಬಂದರು. ಧನು ನೋಡ್ಬಿಟ್ಟು ಅದು ಸೆಮಿಟ್ಗೆ ತಗೊಂಡು ಬಂದೇಟ್ಗೆ ಸರಿಗವನು ಹಿಡ್ಕೊ ಅಂತೇಳಿ. ಯಾಕೆಂದರೆ ಅದ್ರ ಬರೀ ಅದೊಂದೇ ಇಲ್ಲ, ಇಡೀ ಕುಟುಂಬ ನೆನೆಸ್ಕೊಂಡ್ರೆ, ತಂದೆ ತಾಯಿ ಬಂಧು ಬಳಗ ಪರಿಸರ ಇವೆಲ್ಲವೂ ಚೆನ್ನಾಗಿರಬೇಕು ಅಂತ ನೆನಪಿಸ್ಕೊಂಡು ಮಾಡಿದ ಸಿನಿಮಾ ಇದು. ಇವತ್ತು ಸಿನಿಮಾಗಿಂತ ಮುಂಚೆ ಆದರೆ ನಾವು ಹೆಚ್ಚು ಮಾತಾಡ್ತೀವಿ, ಇವಾಗ ನಮಗಿಂತ ಹೆಚ್ಚಾಗಿ ನಿಮ್ಮ ಯೋಚನೆಗಳು, ನಿಮ್ಮ ಇದರಲ್ಲಿ ಜಾಸ್ತಿಯ ನೆನಪುಗಳಿದ್ದಾವೆ. ಅದು ನಮ್ಮೆಲ್ರಿಗೂ ಖುಷಿ. ಇಡೀ ತಂಡಕ್ಕೆ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ. ಶರಣು. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಬಹಳ ಇದ್ದೀವಿ ನಿಮ್ಮನ್ನ ಹೀಗೆ ಒಂದೇ ವೇದಿಕೆ ಮೇಲೆ ನಾವು ನೋಡ್ತಾ, ಅಥವಾ ವೇದಿಕೆ ಮುಂಭಾಗದಲ್ಲಿ ಕೂತಿರೋ ನಿಮ್ಮನ್ನ ನೋಡ್ತಿದ್ದೀವಿ ಅನ್ನೋದೇ ಪುಣ್ಯ. ಕನ್ನಡದ ಹೆಮ್ಮೆ ಸರ್, ನಿಜವಾಗ್ಲೂ ನೀವು ಕರ್ನಾಟಕಕ್ಕೊಂದು ಆಸ್ತಿ ಖಂಡಿತ. ನಾನು ಒಂದು ವಿಷಯ ಹಂಚ್ಕೋಬೇಕು.
ರಘು ಸರ್ ನನಗೆ ಸಿನಿಮಾಗೆ ಬರೋಕ್ಕಿಂತ ಮುಂಚೆಯಿಂದನೂ ಪರಿಚಯ. ನಮ್ಮ ಜರ್ಮನ್ ಫ್ರೆಂಡ್ ಒಬ್ರು ಇದ್ದಾರೆ, ಕ್ರಿಶ್ಚಿಯನ್ ಸ್ಟುಕಲ್ ಅಂತ. ಅವ್ರ ಮೂಲಕ ಹೋಗಿ ಒಂದು ಸಾರಿ ಮೀಟ್ ಮಾಡಿದ್ದೆ. ನಾನು ತುಂಬ ದೊಡ್ಡ ಫ್ಯಾನು, ಮಾತಾಡ್ಸ್ಬೇಕು ಅವ್ರನ್ನ ಅಂತ. ಅದಾದಮೇಲೆ ನನ್ನ ಮೊದಲನೇ ಸಿನಿಮಾದಲ್ಲಿ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ತು. ಸೊ ಆಮೇಲೆ ಬಾಕ್ಸರಲ್ಲಿ ಮಾಡಿದ್ವಿ ಜೊತೆಗೆ. ಬಡವರ ಅಸ್ಕಲ್ ಮಾಡಬೇಕು ಅಂತ ಇದ್ದಾಗ ಅಂದರೆ ಇದು ಬೇರೆ ಯಾರಿಗೂ ಅಪ್ಲೈ ಆಗಲ್ಲ, ನನಗೆ ಮಾತ್ರ. ಮತ್ತೆ ಎಲ್ಲರೂ ಹೋಗಿ ಹಂಗೆ ಕೇಳಂಗಿಲ್ಲ, ಯಾಕೆಂದರೆ ಅವ್ರ ಕಲಾವಿದ್ರು ಕಷ್ಟ ಆಗ್ಬಿಡುತ್ತೆ. ಹೋಗಿ ಸರ್ ಹಿಂಗೆ ಮಾಡಬೇಕು ಇದು ಅಂಥೇಳಿ ಪೇಮೆಂಟ್ ಮಾತಾಡಬೇಕು, ಅಡ್ವಾನ್ಸು ಅಂತೆಲ್ಲ ಹೇಳಿದಾಗ, ಇದನ್ನು ಕಷ್ಟಪಟ್ಟು ಸಿನಿಮಾ ಮಾಡ್ತಾ ಇದೀಯಾ, ನೀನು ಕಲಾವಿದ, ನಿಂದೆಲ್ಲ ಅಂದರೆ ಫಸ್ಟಿಂದನೂ ಜೊತೆಗೆ ನಿಂತಿದ್ರು. ನೀನೆಲ್ಲ ಶೂಟಿಂಗೆಲ್ಲ ಮುಗಿಸ್ಕೊಂಡು ಆಮೇಲೆ ನೀನು ಖುಷಿಯಾಗಿ ತಂದುಕೊಡು, ಅಲ್ಲಿವರೆಗೂ ನಂಗೆ ಏನು ಬೇಡ ಅಂದ್ಬಿಟ್ಟು ಕಳಿಸಿದ್ರು. ಬಂದು ಸಿನಿಮಾ ಮಾಡಿಕೊಟ್ರು. ಅದಕ್ಕೆ ಫಸ್ಟೇ ವಾರ್ನಿಂಗ್ ಹೇಳಿದ್ದೀನಿ, ಎಲ್ಲರೂ ಹಂಗೆ ಮಾಡೋಂಗಿಲ್ಲ, ತೊಂದರೆ ಆಗ್ಬಿಡುತ್ತೆ ಅಂತ. ಸೊ ಅಷ್ಟು ಚೆನ್ನಾಗಿ ನಿಂತು ಸಪೋರ್ಟ್ ಮಾಡಿದ ಜೀವ ಅವರು ಅವತ್ತಿಂದ ಇವತ್ತವರೆಗೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್ ಕೈಲಿ ಮೆಮೆಂಟೋ ಇಸ್ಕೊತಾ ಇರೋರೆ ಇವಾಗ ನಿಜವಾಗ್ಲೂ ಅದೃಷ್ಟವಂತರು. ಹೆಸರು ಕರಿತಾ ಹೋಗ್ತೀನಿ ಸಕ್ಸಸ್ ಮೀಟಲ್ಲಿ. ಇವಾಗ ನೆಕ್ಸ್ಟ್ ಸೆಟ್ ಎಲ್ಲ ಗೆಳೆಯರೇ, ಮತ್ತೊಮ್ಮೆ ಶ್ರೀ ರಾಹುಲ್ ರಾಯ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀ ಜೋಸೆಫ್ ಕೆ ರಾಜ್ ಅವರು ವೇದಿಕೆ ಮೇಲೆ ಬರಬೇಕು. ರಾಮ್ ವಂಶಿ ಕೃಷ್ಣ, ಶ್ರೀ ಶಶಾಂಕ್. ಎಲ್ಲ ಗೆಳೆಯರಿಗೆ ಥ್ಯಾಂಕ್ ಯು ಹೇಳ್ತಾ ಒಂದು ಪ್ರೀತಿಯ ಕಾಣಿಕೆ ಹಾಗೂ ಮೆಮೆಂಟೋ. ಡೆಬ್ಯೂ ಡಿರೆಕ್ಷನ್ ಇದು, ಹೇಳಕ್ಕೆ ಆಗಲ್ಲ, ಅಷ್ಟು ಅದ್ಭುತವಾಗಿದೆ. ಇನ್ಫ್ಯಾಕ್ಟ್ ಇವತ್ತು 16ನೇ ಫೆಬ್ರವರಿ 50 ಡೇಸ್ನ ಸೆಲೆಬ್ರೇಟ್ ಮಾಡ್ತಾ ಸಕ್ಸಸ್ ಮೀಟ್ ಅಂತ ಏನಿಲ್ಲಿ ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ನಾವು ಮಾಡ್ತಾ ಇದ್ದೀವಿ. ಹಾಕೋದು ಜೊತೆಗೆ ಹೊಸಬರಿಗೆ ಅವಕಾಶ ಕೊಡೋದು. ಆ್ಯಂಡ್ ಆ ಎಲ್ಲ ಹೊಸ ಪ್ರಾಜೆಕ್ಟ್ಸ್ಗಳಲ್ಲಿ ನಾನು ಇರಲೇಬೇಕಂತೇನಿಲ್ಲ. ಕೆಲವೊಂದ್ರಲ್ಲಿ ಇರಬಹುದು, ಕೆಲವೊಂದು ಪ್ಯೂರ್ಲಿ ಅವರ ಅಂದರೆ ಸುಧಾ ಮಹಾದೇವ್ ಅವರು ಇರಲಿ, ಮತ್ತು ಈಗ ಸ್ಟೇಜ್ ಮೇಲೆ ಬಂದಂಥ ಎಲ್ಲ ಗೆಳೆಯರ ಬಗ್ಗೆನೂ ಹೇಳಲೇಬೇಕು. ಅಂದರೆ ಒಂದು ಪಾಯಿಂಟಲ್ಲಿ ಸಿನಿಮಾ ನಾನು ಒಬ್ಬನೇ ಮಾಡಬೇಕು ಅಂತ ಆಯಿತು. ಒಂದಿಷ್ಟು ದುಡ್ಡನ್ನ ಒಬ್ಬರಿಗೆ ಸೆಟ್ಲ್ ಮಾಡಬೇಕಾಗಿತ್ತು. ನನ್ನ ಹತ್ರ ಅಷ್ಟೊಂದು ದುಡ್ಡು ಇರಲಿಲ್ಲ. ಸೊ ಇಡೀ ಪ್ರಾಜೆಕ್ಟ್ ನಾನೇ ಟೇಕ್ ಓವರ್ ಮಾಡ್ಕೊಂಡು ನಾನೇ ಮಾಡೋದು ಅಂತ ಆದಾಗ ಸುಮ್ಮನೆ ಒಂದು ರೌಂಡ್ ಎಲ್ರಿಗೂ ಫೋನ್ ಮಾಡಿದೆ. ಎಲ್ಲರೂ ತುಂಬ ಪ್ರೀತಿಯಿಂದ ಅವ್ರ ಹತ್ರ ಇದ್ದಿದ್ದೆಲ್ಲದನ್ನು ಒಂದು ಚುಚೂರು ಎಲ್ಲ ಕೊಟ್ಟು ಎಲ್ಲ ಸೇರಿ ನಾನೊಬ್ಬ ಕಲಾವಿದಾಗಿ ಒಂದೇ ತಿಂಗಳಲ್ಲಿ ಒಂದು ದೊಡ್ಡ ಮಟ್ಟದ ಅಮೌಂಟ್ನ ನಾನು ಸೆಟ್ಲ್ ಮಾಡಿ ನನ್ನ ಸಿನಿಮಾನ ಮುಂದಕ್ಕೆ ತೊಗೊಂಡೋಗೋಕ್ಕೆ ಸಾಧ್ಯ ಆಯಿತು. ಅಷ್ಟು ಚೆನ್ನಾಗಿ ಎಲ್ಲರೂ ಅವ್ರ ಹತ್ರ ಇದ್ದಿದ್ದೆಲ್ಲ ಸ್ವಲ್ಪ ದುಡ್ಡುಗಳನ್ನ ಹಾಕಿ ಸಣ್ಣ ಅಮೌಂಟಿಂದ ದೊಡ್ಡ ಅಮೌಂಟ್ವರೆಗೂ ಕೊಟ್ಟಿದ್ದಾರೆ. ಇವತ್ತವರೆಗೂ ಇನ್ನೂ ಯಾರಿಗೂ ವಾಪಸ್ ಕೊಟ್ಟಿಲ್ಲ. ಖಂಡಿತ ಕೊಡಬೇಕು, ಅದಕ್ಕೆಲ್ಲರಿಗೂ ಸೇರಿಸಿ ಕೊಡಬೇಕು. ಇನ್ನೂ ದುಡ್ಡೆಲ್ಲ ಬರೋದಿದೆ, ಬರ್ತಿದ್ದಂಗೆ ಎಲ್ರಿಗೂ ಕೊಡ್ತೀನಿ. ಅದೇ ಬೆಳ್ಳಿಕಾಯಿ ನಮಗಿಲ್ವಾ ಅಂತ ಕೇಳ್ತಾ ಇದ್ರು. ಈ ಸಿನಿಮಾನೇ ಅವ್ರದ್ದು, ಅವರೇ ಪ್ರೊಡ್ಯೂಸರ್ಸ್, ಅವ್ರು ಕೊಡ್ತಿರೋದು ಬೆಳ್ಳಿಕಾಯಿ, ನಾವೆಲ್ಲ ಅವ್ರಿಗೆ ಬೆಳ್ಳಿಕಾಯಿನ ಕೊಡೋದು. ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು. ನಿಮ್ಮ ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡದು. ಥ್ಯಾಂಕ್ ಯು ಮೇಡಮ್. ಅಂತೆಲ್ಲ ನಾ ಹೊಡ್ತೀನಿ ಸುಬ್ಬಿ. ನುಡ್ದಿದ್ದು ನಾವು, ಹೊಡೆದಿದ್ದು ನಾವು, ಅದ್ರಲ್ಲಿ ಬೆಲೆ ಬೇಯಿಸ್ಕೊಂಡು ತಿಂದಿದ್ದು ನೀವು. ಥ್ಯಾಂಕ್ ಯು. ಅವನು ಯೂಶಲಿ ಗರ್ಲ್ ನೆಕ್ಸ್ಟ್ ಡೋರ್ ಇಮೇಜ್ ಅನ್ನೋದ್ರ ಬಗ್ಗೆ ಹೀರೋಯಿನ್ನ ಕೇಳ್ತಾರೆ. ಮನೆ ಮಗಳು, ಗರ್ಲ್ ನೆಕ್ಸ್ಟ್ ಡೋರ್ ಇಮೇಜ್. ಐ ಥಿಂಕ್ ನಿಮಗೆ ಯಾರಿಗೂ ಇವರಿಗೆ ಸಿಕ್ಕಿಲ್ದಿರೋ ಒಂದು ಬಿರುದು ಸಿಕ್ಕಿದೆ, ಮನೆ ಮಗ ಅಥವಾ ಬಾಯ್ ನೆಕ್ಸ್ಟ್ ಡೋರ್ ಇಮೇಜ್. ಅದು ಬಹಳ ಅಪರೂಪ ಅಲ್ವಾ ಸಿಗೋದು? ತುಂಬ ದೊಡ್ಡ ವಿಷಯ. ನನಗೆ ರ್ಯಾಲಿಗಳಲ್ಲಿ ಹೋದಾಗ ಊರುಗಳಲ್ಲಿ ಮನೆಗಳಲ್ಲಿ ತಾಯಂದರು ವೆಲ್ಕಮ್ ಮಾಡ್ಕೊಂಡಿದ್ದ ರೀತಿ ಎಲ್ಲದು ತುಂಬ ಖುಷಿ ಕೊಡ್ತು. ಅದನ್ನೆಲ್ಲ ಕಾಪಾಡ್ಕೊಳ್ಳೋವಂಥ ಶಕ್ತಿ ಆ ದೇವ್ರು ನನಗೆ ಜಾಸ್ತಿ ಕೊಡಲಿ ಅಂತ ಹೇಳಿ ಕೇಳ್ಕೊತೀನಿ. ಯಾಕಂದರೆ ಅಷ್ಟು ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಮನೆ ಮಗ ಅನ್ನೋದು ತುಂಬ ದೊಡ್ಡ ಪದ. ಸೊ ಆ ಜವಾಬ್ದಾರಿ, ಅದನ್ನು ಕಾಪಾಡ್ಕೊಳ್ಳೋ ಶಕ್ತಿ, ಅದೆಲ್ಲದು ನನಗೆ ಜಾಸ್ತಿ ಕೊಡಲಿ ದೇವ್ರು. ಸೂಪರ್. ಇವಾಗ ಕಲರ್ಸ್ನ ಒಂದು AV ನೋಡ್ಬಿಡೋಣ ಕ್ವಿಕ್ ಆಗಿ. ಕಲರ್ಸ್ನ AV ಪ್ಲೀಸ್. ಟೆಲಿವಿಷನ್ ಪ್ರೀಮಿಯರ್ ಆಗ್ತಾ ಇದೆ. ಮುಂಚೆನೇ ಸಿನಿಮಾನ ತುಂಬ ಚೆನ್ನಾಗಿ ಒಳ್ಳೆ ಮೊತ್ತಕ್ಕೆ ತೊಗೊಂಡು ಸಪೋರ್ಟ್ ಮಾಡಿ, ಊಟಲ್ಲಂತೂ ತುಂಬ ಅದ್ಭುತವಾಗಿ ಪ್ರಮೋಟ್ ಮಾಡಿ ಸಿನಿಮಾನ ರಿಲೀಸ್ ಮಾಡಿದ್ರು. ನಮ್ಮ ಜೊತೆಗೆ ತುಂಬ ದೊಡ್ಡ ಬೆನ್ನೆಲುಬಾಗಿ ನಿಂತಿರುವಂಥ ಕಲರ್ಸ್ ಮತ್ತು ಊಟಿಗೆ ತುಂಬು ಹೃದಯದ ಧನ್ಯವಾದಗಳು. ಧನಂಜಯ್ ಅವರ ಮತ್ತೊಬ್ಬ ಕ್ಲೋಸ್ ಫ್ರೆಂಡ್ನ ಕರಿತಾ ಇದ್ದೀನಿ ವೇದಿಕೆ ಮೇಲೆ. ಆದ್ರೆ ಇವರು ಚಿಟ್ಟೆ ತರ ಹಾರ್ಕೊಂಡಾದ್ರೂ ಬರಬಹುದು, ಸಿಂಹ ತರ ಗರ್ಜನೆ ಮಾಡ್ಕೊಂಡು ಬೇಕಾದ್ರೂ ಬರ್ಬೋದು, ಅಥವಾ ಗೆಳೆಯ ಅಂತ ಓಡ್ಕೊಂಡು ಬರ್ಬೋದು. ಹೇಗ್ ಬರ್ತಾರೆ ನೋಡೋಣ. ನಮ್ಮ ಪ್ರೀತಿಯ ವಸಿಷ್ಠ ಎನ್ ಸಿಂಹ ಅವರು ವೇದಿಕೆ ಮೇಲೆ ಬರ್ಬೇಕು.
ನಮ್ಮ ಸಿನಿಮಾದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಬೇಕಾಗಿ ಜಸ್ಟ್ ಮಿಸ್ ಆಗಿದೆ. ಅದಕ್ಕೆ ಹೆಡ್ ಬುಷಲ್ಲಿ ಕೊತ್ವಾಲ್ ಆಗ್ತಾ ಇದ್ದಾರೆ. ಸರ್, ನಿಮ್ಮ ಗೆಳೆಯನ ಬಗ್ಗೆ ಒಂದೆರಡು ಮಾತುಗಳು ಅಂಡ್ ಅಬೌಟ್ ಬಡವ ರಾಸ್ಕಲ್. ಯಾವಾಗಲೂ ಅಂದರೆ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಡಾಲಿ ಪಿಕ್ಚರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮನ್ನು ನಾವು ಸೆಟ್ಟಲ್ಲಿರೋಷ್ಟು ಹೊತ್ತು ಕಾದು ನಾವು ಪ್ರಯತ್ನ ಪಡ್ತಕ್ಕಂಥ ಒಂದು ನಮ್ಮ ಕನಸಿಗೆ ಬೆಳಕು ಕೊಟ್ಟು ಊಟ ಕೊಟ್ಟು ನಮ್ಮನ್ನು ಕಾಯ್ತಕ್ಕಂಥ ನಿಮ್ಮನ್ನೆಲ್ಲರನ್ನು ನಿಮ್ಮ ಕುಟುಂಬದವ್ರನ್ನೆಲ್ಲ ಕರೆಸಿ ಇಲ್ಲಿ ಈ ಥರದೊಂದು ಅದ್ಭುತವಾದ ಕಾರ್ಯಕ್ರಮ ಮಾಡ್ತಿರೋದು ತುಂಬ ಖುಷಿ ಆಯಿತು, ನೋಡೋಕ್ಕೆ ಖುಷಿ ಆಯಿತು. ಈ ಮೂಲಕ ನಿಮ್ಮೆಲ್ರಿಗೂ ನಮ್ಮ ಎಲ್ಲರೂ ಕಲಾವಿದರ ಕಡೆಯಿಂದ ಧನ್ಯವಾದ. ಈ ಥರ ಒಂದು ಕಾರ್ಯಕ್ರಮ, ಒಂದು ಶೀಲ್ಡು, ಈ ಥರದ್ದೆಲ್ಲ ನೋಡಿ ಬಹಳ ವರ್ಷಗಳಾಗ್ಬಿಟ್ಟಿತ್ತು. ಆ್ಯಂಡ್ ಗೆಳೆಯನ ಪ್ರೊಡಕ್ಷನಲ್ಲಿ ಈ ಥರದ್ದು ನಡೀತಿದೆ ಅಂದಾಗ ಅದನ್ನು ಅಫ್ಕೋರ್ಸ್ ನನ್ನ ಪ್ರೊಡಕ್ಷನ್ ಥರ ಅವನು ಗೆದ್ದಿದ್ದು ನಾನೇ ಗೆದ್ದಷ್ಟು ಸಂತೋಷ. ಇಷ್ಟು ವರ್ಷದ ಒಂದು ದಶಕದ ಪ್ರಯತ್ನ, ದಶಕದ ಜರ್ನಿ ಅಂದರೆ ಯಾವಾಗಲೂ ನಾನು ನಂಬೋದು ಇದೆ ಅಥವಾ ನಾವು ಮಾತಾಡೋದು ಇದೆ. ನಾವು ಮಾಡೋ ಕೆಲಸದಲ್ಲಿ ಹಾಕೋ ಶ್ರಮದಲ್ಲಿ ನಿಯತ್ತಿದ್ದಾಗ, ನಮ್ಮ ಉದ್ದೇಶ ಅನ್ನೋದು ಸರಿಯಾಗಿದ್ದಾಗ ನಮಗೆ ಸಿಗಬೇಕಾಗಿರೋ ಫಲ ಸ್ವಲ್ಪ ಇವತ್ತೆಲ್ಲ ನಾಳೆ ತಡ ಆದರೂ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಇವತ್ತು ಆ ದೊಡ್ಡ ಫಲ ಇರ್ತಿದೆ, ದೊಡ್ಡ ಮಟ್ಟದಲ್ಲಿ ಸಿಕ್ಕಿದೆ. ಬಡವ ರಾಸ್ಕಲ್ಲು, ಈಗ ಸಿರಿವಂತ ರಾಸ್ಕಲ್ಲು, ಇದೇ ಸಿರಿವಂತಿಗೆ ಇನ್ನೂ ಹೆಚ್ಚಿಸ್ತಾ ಹೋಗಲಿ. ಡಾಲಿ ಪಿಕ್ಚರ್ಸಿಂದ ಒಳ್ಳೊಳ್ಳೆ ಕೊಡುಗೆಗಳು ಬರಲಿ, ಈ ಥರ ಕಾರ್ಯಕ್ರಮಗಳು ಹಲವಾರು ಆಗಲಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು. ಗ್ಯಾಪಲ್ಲಿ ಒಂದು ಡೇಟ್ ತೊಗೊಂಬಿಡೋಣ ಅಂತ ಇಲ್ಲ ಕಮಿಟ್ ಮಾಡಿಸ್ಕೊಂಡ್ಬಿಡ್ತೀನಿ ಎಲ್ಲರೂ ಮುಂದೆ. ಆ್ಯಂಡ್ ಇದೇ ಮೊದಲನೇ ಬಾರಿಗೆ ಇದು ಹೆಡ್ ಬುಷ್ ಬಗ್ಗೆ ಕೊತ್ವಾಲ್ ರಿವೀಲ್ ಮಾಡಿದ್ದು ಇಲ್ಲಿ ಇದೇ ಸ್ಟೇಜಲ್ಲಿ. ಇದು ಒಂದು ಸ್ಪೆಷಲ್ ಅಕೇಶನ್. ನಾ ಎಲ್ಲೂ ಹೇಳಿರಲಿಲ್ಲ, ಕಾಯ್ಕೊಂಬಂದಿದ್ದೆ. ನಮ್ಮ ಪ್ರೊಡ್ಯೂಸರು ಎಕ್ಸೈಟ್ಮೆಂಟಲ್ಲಿ ಹೇಳ್ಬಿಟ್ಟಿದ್ದಾರೆ. ಸೊ ಜಯರಾಜು, ಕೊತ್ವಾಲು ಆಟ ಇನ್ನೇನು ಸದ್ಯದಲ್ಲೇ ನೋಡ್ತೀರಾ. ವಾ, ಅದ್ಭುತ. ಈಗ ಮೆಮೆಂಟೋಗಳನ್ನ ನೀವೇ ಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಮೊದಲನೇದಾಗಿ PRO ವೆಂಕಟೇಶ್ ಸರ್, ದಯವಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು. ಎಲ್ರಿಗೂ ಒಳ್ಳೆ ಅಡುಗೆ ರೆಡಿ ಆಗಿದೆ. ಶ್ರೀಯುತ ಆನಂದ್ MS ಅವರು ದಯವಿಟ್ಟು ಬರಲಿ. ಇನ್ನು ಮುಖ್ಯ ನಿರ್ಮಾಣ ಗಮನಿಸಿದಿರೋ ಇಲ್ವೋ, ಅಮೃತ ಅವರು ಕೂಡ ಈ ಸಿನಿಮಾದಲ್ಲಿ ಮೇಕಪ್ ಮಾಡ್ಕೊಂಡಿಲ್ಲ, ನ್ಯಾಚುರಲ್ ಆಗಿ ಕಾಣಿಸ್ಕೊಂಡಿರೋದು 2 ಲುಕ್ಸ್ ಅಲ್ಲಿ. ಆಫ್ ಕೋರ್ಸ್ ಗುರುಸ್ವಾಮಿ ಅವರು ವೇದಿಕೆ ಮೇಲೆ ಬರಬೇಕು. ಸಹ ಛಾಯಾಗ್ರಹಣದ ಜವಾಬ್ದಾರಿಯನ್ನ ಹೊತ್ತಂತವರು. ಅದಕ್ಕೆ ಪ್ರತಿಫಲವಾಗಿ ಇವತ್ತು ಜನರು ಯಶಸ್ಸನ್ನ ಕೊಟ್ಟಿದ್ದಾರೆ. ಎಂಟೈರ್ ನಿರ್ದೇಶನ ತಂಡ ಜೊತೆಗೆ ಸಹ ಛಾಯಾಗ್ರಹಣ, ಕಾರ್ಯಕಾರಿ ನಿರ್ಮಾಪಕರು, ಸಹ ನಿರ್ದೇಶನ, ಈ ಎಲ್ಲದರ ಜವಾಬ್ದಾರಿಯನ್ನು ವಹಿಸಿಕೊಂಡಂಥವರು. ಹಾಗೆ ನಿಮ್ಮ ಆಶೀರ್ವಾದ ಮತ್ತೊಂದೆರಡು ನುಡಿಮುತ್ತುಗಳು ದಯವಿಟ್ಟು. ತುಂಬ ಸಂತೋಷ ಆಗ್ತಾ ಇದೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಒಂದು ಸ್ಟೇಜ್ ಮೇಲೆ ಇವರಿಬ್ಬರು ಮತ್ತು ಇವ್ರ ಜೊತೆ ನಿಂತ್ಕೊಂಡು ಹೀಗೆ ಮಾತಾಡೋ ಅವಕಾಶ ಸಿಗುತ್ತೆ ಅಂತ. ಸಿಕ್ಕಾಪಟ್ಟೆ ಸಂತೋಷ ಆಗಿದೆ ಬಡವ ರಾಸ್ಕಲ್ ಸಕ್ಸಸ್ಸಿಂದ. ಮತ್ತು ಧನಂಜಯಂಗೆ ಈ ಸಕ್ಸಸ್ಸು ಕಟ್ಟಿಟ್ಟ ಬುದ್ಧಿ, ಇದು ಸಿಗಬೇಕಾಗಿತ್ತು, ಸಿಕ್ಕಿದೆ. ಎಲ್ಲರ ಸಂತೋಷದಲ್ಲಿ ನಾನು ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ ನಾನು ಇದ್ರದ್ದು ಸಕ್ಸಸ್ನ ನೋಡಿದ್ರೆ. ಥ್ಯಾಂಕ್ ಯು ವೆರಿ ಮಚ್ ಅಮ್ಮ. ಥ್ಯಾಂಕ್ ಯು ವೆರಿ ಮಚ್. ನಿಮಗೊಂದು ಚಿಕ್ಕ ನೆನಪಿನ ಕಾಣಿಕೆ ನಮ್ಮ ಕಡೆಯಿಂದ. ಅವರು ಶ್ರೀ ಪ್ರಶಾಂತ್ ಹಾಗೂ ಟಗರು ಸಂತು ಅವರು ವೇದಿಕೆ ಮೇಲೆ ಬರಬೇಕು. ಆಲ್ಸೋ ನಮ್ಮ ಸ್ಯಾಂಡಲ್ವುಡ್ನ ಯಂಗೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್, ಈ ಸಿನಿಮಾಗೆ ಕೂಡ ಮ್ಯೂಸಿಕ್ನ ಕಂಪೋಸ್ ಮಾಡಿರೋ ನಮ್ಮೆಲ್ಲರ ಪ್ರೀತಿಯ ವಾಸುಕಿ ವೈಭವ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಜೋರಾದ ಚಪ್ಪಾಳೆ ಬರಲಿ. ವಾಸುಕಿ ವೈಭವ್ ಇಲ್ಲೇ ಇದ್ರು. ಓಕೆ, ಮೇ ಬಿ ಇನ್ ದ ನೆಕ್ಸ್ಟ್ ಫ್ಯೂ ಮಿನಿಟ್ಸ್ ಅವ್ರು ಜಾಯ್ನ್ ಆಗ್ತಾರೆ. ಆಕ್ಟಿಂಗ್ ಟೀಮ್ ಆಲ್ಸೋ ಇದೇ ಆಕ್ಟಿಂಗ್ ಟೀಮ್ನಿಂದ ಇನ್ನೂ ಸಾಕಷ್ಟು ಜನ, ಒಂದು ದೊಡ್ಡ ಗುಂಪು, ಗೆಳೆಯರ ಗುಂಪು. ಶ್ರೀ ಪೂರ್ಣಚಂದ್ರ ಮೈಸೂರು ಅವರು, ಶ್ರೀ ನಾಗಭೂಷಣ ಅವರು, ಶ್ರೀ ನಿರಂಜನ್, ಶ್ರೀ ಚಂದ್ರು,
ಗೆಳೆಯರು ಇನ್ಫ್ಯಾಕ್ಟ್ ಗೆಳೆಯರೇ ಸೇರಿ ಸಿನಿಮಾ ಮಾಡಿರೋದು, ಗೆಳೆಯರಿಂದ, ಗೆಳೆಯರಿಗಾಗಿ, ಗೆಳೆಯರಿಗೋಸ್ಕರ. ಸೊ ಇದೇ ಸಿನಿಮಾದ ನಟನಾ ವಿಭಾಗದ ಶ್ರೀ ಪೂರ್ಣಚಂದ್ರ ಮೈಸೂರು, ಶ್ರೀ ನಾಗಭೂಷಣ, ಇವ್ರನ್ನ ಸ್ಟೇಜ್ ಮೇಲೆ ನೋಡ್ತಾ ಅಫ್ಕೋರ್ಸ್ ರಿಲೇಟ್ ಮಾಡ್ಕೋತಾ ಇರ್ತೀರಾ, ಸಿನಿಮಾದಲ್ಲೂ ನೋಡಿರ್ತೀರಾ. ಶ್ರೀ ನಿರಂಜನ್, ಇನ್ನು ಶ್ರೀ ಚಂದ್ರು, ಅಲ್ಮು ಕಲೀಂ. ಎಸ್,